ನಾವು ಉತ್ತರ ಕರ್ನಾಟಕದಿಂದ ಮಾತಾಡೋದು ಗುರುಜಿ. ಓಹೋ ಹೇಳವ್ವ, ಏನು ಮಾಡ್ಕೊಂಡಿರೋದು? ಏನಿಲ್ಲ ಗುರುಜಿ, ಪೈಲ ಎಲ್ಲ ಸಮಸ್ಯೆ ಈಗೆಲ್ಲ ಬಗೆಹರಿದಿದೆ ಗುರುಜಿ. ಓಹೋ, ಸಮಸ್ಯೆ ಅಂದ್ರೆ ಈಗ ನೀವು ಎರಡನೇ ಸಲ ಮಾತಾಡ್ತಿರೋದಾ? ಇಲ್ರಿ ಗುರುಜಿ, ನಮ್ಮ ಅಕ್ಕ ಮಾತಾಡಿದ್ರು, ಈಗ ನಾ ಮಾತಾಡ್ತಿದ್ದೀನಿ. ಸಮಸ್ಯೆ ನಿಮಗಿದ್ದಿದ್ದ ಅವ್ರಿಗಿದ್ದಿದ್ದ? ಅವ್ರಿಗಿದ್ದು ಇವಾಗ ನಿಮ್ಮ ಇದು ಪ್ರೋಗ್ರಾಮ್ ಕೇಳೆಲ್ಲ ಬಗೆಹರಿದಿದೆ ಗುರುಜಿ. ಓಹೋ, ಏನಿಲ್ಲವ, ಕೃಷ್ಣನ್ ದಯೆ, ಎಲ್ಲ ದೇವ್ರ ಅನುಗ್ರಹ. ಆದ್ರೆ ನೀವು ನನ್ನ ಮೇಲೆ ಆಗ್ತಾ ಇದ್ದೀರಾ ಅಷ್ಟೇ. ಗುರುಜಿ ನಿಮ್ಮಿಂದ ಬಾಳ್ ಕಲ್ತಿದೀನಿ ಗುರುಜಿ ನಾ. ಅಲ್ಲ, ಮಾತಾಡಿದ ಅಕ್ಕ ಕಲ್ತಿದ್ ನೀವು ಅದೆಂಗೆ? ಹೇಳಿದ್ರು ನಾ ಹಿಂಗ ಸ್ವಲ್ಪ ಯಜಮಾನ್ರು ಕೂಡ ಜಗಳ ಮಾಡಿದಾಗಲ ನೀ ಬರೀ ಇದನ್ ಕೇಳು, ನೀ ಹಿಂಗೆಲ್ಲಾ ಏನೂ ಅನ್ಸಂಗಿಲ್ಲ, ಒಟ್ಟ ಯಾರು ಕೂಡ ಸಿಟ್ ಮಾಡ್ಬೇಕು, ಜಗಳ ಮಾಡ್ಬೇಕು ಗೊತ್ತಾಗಂಗಿಲ್ಲ, ನೀ ಕೇಳು, ಒಂದ್ಸಲ ಕೇಳು, ಅವ್ರು ಜೋರ್ ಮಾಡ್ತಿರ್, ನಾ ಏನ್ ಬಿಡಿ ಏನ್ ಕೇಳೋದ್ ಅಂತೀನಿ, ಖರೆ ನಿಮ್ಮದ್ ಕೇಳದಾಗಿಂದ ನಾ ಅಂತೂ ಬಾಳ್ ಫುಲ್ ಖುಷಿ ಇದೆ ಗುರುಗಳೇ, ಎಂಜಾಯ್ ಮಾಡ್ತಿರ್ತೇನೆ. ಬಹಳ 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 ಸಂತೋಷ ನೋಡಿ. ಹಾಗೆ ಈಗಲೂ ಅದೇ ಗಂಡ, ಈಗಲೂ ಕೆಲವೊಮ್ಮೆ ಅದೇ ಜಗಳ, ಆದರೆ ನೀವು ಅದೆಲ್ಲವನ್ನ ನೋಡುವ ದೃಷ್ಟಿಕೋನ ಬದಲಾಯಿತು. ಹೌದು ಗುರುಜಿ, ಒಂದ್ ಸ್ವಲ್ಪ ಹೇಳ್ಬೇಕ್ರಿ ಗುರುಜಿ, ನನ್ ಬಾಳ್ ಕಷ್ಟ ಇತ್ರಿ ಅವಾಗ. ಹೇಳ್ಕೋಬೇಕ್ರಿ, ಯಾರ ಮುಂದ್ ಹೇಳ್ಕೊಂಡಿಲ್ರಿ ಇನ್ನೂವರೆಗೆ, ಒಟ್ಟ ಯಾರ ಮುಂದ್ ಹೇಳ್ಕೊಬೇಕಂದ್ರ ಹೇಳ್ಕೊಳವ್ರು ಯಾರು ಇಲ್ರಿ ನಮಗ. ನೀವ ಅವ್ವ ನೀವ ಅಪ್ಪ ಆಗೇ ನಮ್ಗೆ ಇವಾಗ. ಈಗ ಬಗೆ ಹರಿದಿದೆಯಲ್ಲವ? ಬಗೆ ಹರದಿದೆ ಗುರುಜಿ, ಒಂದೊಂದ್ ಸ್ವಲ್ಪ ಗೊಂದಲ ಇದೆ ಗುರುಜಿ. ಆಯ್ತು, ಚಿಕ್ಕದಾಗಿ ಹೇಳ್ಬಿಡವ. ಏನಿಲ್ಲ ಗುರುಜಿ, ಫಸ್ಟ್ ದಿಂದ ಎಲ್ಲಾ ಕಷ್ಟ ಪಟ್ಕೊಂಡ್ ಬಂದಿದ್ದು ನಮ್ಮ ಅಮ್ಮಗ, ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ಮಕ್ಕಳು ಅಂತಿ ತೀರ್ಕೊಂಡೇಳು. ಆಮೇಲೆ ನಮ್ದು ಸೋದರ ಮಾವಗ, ಅಕ್ಕಿನೂ ಸೋದರ ಮಾವಗ ಮದ್ವಿ ಮಾಡಿಕೊಟ್ರು, ನನ್ನ ಸೋದರ ಮಾವಗ ಮದ್ವಿ ಮಾಡಿಕೊಟ್ರು ಗುರುಜಿ. ಅಂದ್ರೆ ನೀವ್ ಇಬ್ರು ಮಕ್ಳು, ಅಕ್ಕ ತಂಗಿನ? ಅಕ್ಕ ತಂಗಿಯರಿಬ್ರು, ನಮ್ಮ ಅಣ್ಣ ಒಬ್ರಿ. ಓಕೆ, ಅಕ್ಕ ತಂಗಿದಿರ್ನ ಇಬ್ರು ಕೂಡ ಸೋದರ ಮಾವದಿರಿಗೆ ಕೊಟ್ಟಿರೋದು? ನಮ್ಮ ಅಪ್ಪನ ಅಕ್ಕನ ಮಕ್ಕಳಿಗೆ ಕೊಟ್ರು, ಅಕ್ಕಿನು ಬೇರೆ ಅಕ್ಕನ ಮಕ್ಕಳಿಗೆ ಇಬ್ರು ಮಂದಿ ನಮ್ಮ ಅಪ್ಪ ಅಕ್ಕ ಹೋಡ್ರಿ. ಒಬ್ಬನ ಅಕ್ಕನ ಮಗ ಒಬ್ಬಕಿನ್ ಕೊಟ್ರಿ ನಮ್ಮಪ್ಪ, ನನ್ನ ಒಬ್ಬಕಿನ್ ಕೊಟ್ರಿ. ಓಕೆ ಓಕೆ, ಹಿಂಗಾಗಿರಿ ಆಯ್ತ್ರಿ. ಪೈಲಾ ಇವ್ರು ಮಾಡ್ಕುಲ್ಲ ಇದೆ ಬಾಳ್ ಜಗಳ ಜೋರ್ ಇತ್ ಬಿಡ್ರಿ, ಪೈಲಾ ಮಾಡ್ಕುಲ್ ಅಂತಿದ್ರಿ. ಇವ್ರ ಒಂದ್ ಸ್ವಲ್ಪ ನನ್ಕಿಂತನೂ 11 ವರ್ಷ ದೊಡ್ಡವ್ರಿ. ಆಮೇಲೆ ಇವ್ರಿಗೆ ನಾ ಏನ್ ಅಂತೀನ್ರಿ, ಇವ್ರ ಗುಣ ಒಂದ್ ಚಲೋ ಐತ್ರಿ, ಹೆಂಗಂದ್ರ ಏನು ಎತ್ತದು ಚಟ ಇಲ್ಲ ಆಗಿತ್ರಿ. ಒಟ್ ನಂಗ್ ಹೆಂಗ್ರಿ, ನಮ್ ಪಪ್ಪ ಒಂದ್ ಸ್ವಲ್ಪ ಕುಡಿತಿದ್ರಿ, ಒಟ್ ನಾ ಕುಡಿಲ್ದವ್ರ ಮದ್ವಿ ಮಾಡ್ಕೊಳೊಂದ್ ಆಸೆ ಐತ್ರಿ ನಂಗ್ ಒಟ್ರಿ. ಕುಡಿದೇ ಇರೋರ್ನ ಮದ್ವೆ ಮಾಡ್ಕೊಬೇಕು? ಹೌದ್ರಿ. ಇವ್ರ ಕುಡಿಯಂಗಿಲ್ಲ ಅನ್ನೋದ್ ಆಸೆ ಐತಿ, ವಯಸ್ಸ ಎಷ್ಟ ಆಗ್ಲಿ ಒಟ್ ಕುಡಿಯಂಗಿಲ್ಲ ಅನ್ನೋದ್ ಆಸೆ ಐತ್ರಿ. ಹಿಂಗಾಗಿ ನಾ ಇವ್ರನ್ನ ಮಾಡ್ಕೊಂಡ್ರ ಇವ್ರನ್ನ ಮಾಡ್ಕೋತಾನ ಅಂತ ಅನ್ರಿ ಮನ್ಯಾಗ. ಇವ್ರಿಗ್ ಗೊತ್ತಿಲ್ರಿ, ನಾ ಇವ್ರ ಮಾಡ್ಕೋತಾನ ಅನ್ನೋದ್ ಇವ್ರಿಗೇನ್ ಅಷ್ಟ ಒಟ್ ಕೇಳ್ಬಾರ್ದಂತ್ರಿ, ಬೇರೆ ಎಲ್ಲಾ ಕಡೆ ಹೇರ್ ನೋಡುದು ಎಲ್ಲಾ ಮಾಡ್ತಿದ್ರಿ ಇವ್ರ. ಆಮೇಲೆ ಮನ್ಯಾಗಿನಾರೆಲ್ಲಾ ಮತ್ ಒಪ್ಸಿ ಮಾಡಿ ಮತ್ ಬೇರೆದವ್ರ ಕಡಿಂದ ಬತ್ರಿ, ನಂಗ್ ಮನಿ ಬತ್ರಿ ಬೇರೆದವ್ರೆಲ್ಲ. ಇವ್ರಿಗೂ ಮನಸ್ಸ ಐತ್ರಿ ನಾನ್ ಮದ್ವಿ ಮಾಡ್ಕೋಬೇಕಂತ. ಬಂದ ನನ್ನ ಫಲಾ ಹಾಕಿ ಹೋದ್ ನಂತರ ಇವ್ರ ಹೆಣ್ಣು ಮನಿ ನೋಡಾಕ್ ಹೋದ್ರಿ, ನಮ್ ಮನ್ಯಾಗಿನಾರ ಅವ್ರಿಗೆ ಫೋನ್ ಹಚ್ಚಿರಿ, ನಾನ ಹುಡ್ಗಿನ್ ಮಾಡ್ಕೊಂಡನ, ನೀವ್ ಯಾರು ಹೋಗ್ಬೇಡ ಅಂತ್ರಿ. ಅವಾಗ ಯಾಕೆ ನೀ ಆಮೇಲೆ ಹೇಳಿದ್ವಿ, ಫಸ್ಟ್ ಯಾಕೆ ಹೇಳಿಲ್ಲ ಅಂತ ಕೇಳಾನ ರೀ, ನಿಮ್ಮವ್ವ ನಂಗ್ ಕನಸಿನ್ಯಾಗ ಬಂದ್ ಒಟ್ಟ ಬೇರೆದಾರ ಮದ್ವಿನ ಆಗು ಕೊಡ್ಲಿಲ್ಲ ಅಂತ ಹೇಳಿ ಕನಸಲ್ಲಿ ಹೋಗಿರಿ. ಒಂದಲ್ಲ. ಆಮೇಲೆ ರೀ ಇವ್ರ ನಾನ ಮಾಡ್ಕೋತಾನ ಅಂತ ಹೇಳಿ ಕಿಶನ್ ಮದ್ವಿ ಆದ್ರಿ. ಆದ್ ನಂತರ ಒಂದ್ ಸ್ವಲ್ಪ ನಮ್ಮ ಅತ್ತಿ ಬಾಳ ವಾಂಡಿದ್ರಿ. ಏನಿದ್ರು? ಅಂದ್ರೆ ಬರೇ ಜಗಳ ಮಾಡ್ತಿದ್ರಿ. ಈಗ ನಿಮ್ ಭಾಷೆಲಿ ಹೇಳ್ಬೇಕಂದ್ರೆ ಬೆರ್ಕಿ. ಬೆಂಕಿರಿ. ಬೆಂಕಿ ಅಲ್ಲ, ಬೆರ್ಕಿ. ಹೌದ್ರಿ, ಬೆಂಕಿ ಅಂದ್ರೆ ಬೆರಿಕಿರಿ. ಅಯ್ಯೋ, ಆಯ್ತು ಆಯ್ತು. ಅಂದ್ರೆ ಹೆಂಗ್ರಿ ಗುರುಜಿ, ಅಷ್ಟ ನಮ್ಗ ಗಂಡ ಅಂತಿಗೆ ಚಲೋ ಗೊತ್ತಿರ್ಕಿಲ್ರಿ. ಇವ್ರ ನಾವ್ ಸ್ವಲ್ಪ ಎಲ್ಲಾ ನಮ್ದ ಚಲೋತಂಗ ನೋಡ್ಕೋಬೇಕತ್ತ ಇವ್ರ ಇವ್ರ ಮತ್ತೊಂದ್ ಏನ್ ಆಸೆ ಗೊತ್ತೈತೇನ್ರಿ ಗುರುಜಿ, ಇವ್ರದ್ರಿ ಅವ್ ಇಲ್ದ ಮಗಳ್ ಮಾಡ್ಕೊ ಆಸೆ ಇತ್ರಿ. ಅವ್ವ ಇಲ್ಲದ ಮಗಳನ್ನ ಮಾಡ್ಕೋ ಆಸೆ ಇವ್ರಿಗೆ. ನಿಮ್ ಗಂಡನಿಗೆ? ನಮ್ ಗಂಡನಿಗೆ. ಹೆಣ್ಣಿನ ತಾಯಿ ಇರಬಾರ್ದು. ಅವ್ರಿಗೆ ತಾಯಿ ಆಗ್ಬೇಕು, ಅಪ್ಪನೂ ಆಗ್ಬೇಕು, ನಾನಾ ಅನ್ನೋದ್ ಆಸೆ ಇವ್ರಿಗೆ. ಅಯ್ಯೋಯ್ಯಪ್ಪ, ಅಂದ್ರೆ ಇದೆಂತ ದುರಂತ ಇದು. ಅಲ್ಲ, ಓಕೆ ಸರಿ, ಬಟ್ ಅವ್ರು ಇದ್ರೆ ಸರಿ, ಅವ್ರು ಇಲ್ದೇ ಇದ್ದ ಕಾಲಕ್ಕೆ ಕೊಡೋದು ಬೇರೆ. ಓಕೆ ಓಕೆ ಅಂತ ಅಂದ್ರೆ ತಾಯಿ ತಂದೆ ಪ್ರೀತಿ ನಾನೇ ಕೊಡ್ಬೇಕು ಅಂತ? ನಾನೇ ಕೊಡ್ಬೇಕು ಅಂತ ಅಷ್ಟು ಗುರುಜಿ ಇವ್ರಿಗೆ ಅಷ್ಟೊಂದ್ ಇದನ್ರಿ. ಈಗ ನಿಮ್ ತಾಯಿ ಇದ್ರಲ್ವಾ? ಇಲ್ರಿ, ನಮ್ ತಾಯಿ ಇಲ್ರಿ. ಅಂದ್ರೆ ಮದುವೆಗೆ ಮುಂಚೆನೇ ಇಲ್ಲ? ಮದ್ವಿ ಮುಂಚೆ ನಾ ಸಣ್ಣವಳು ಇದ್ದೀನ್ರಿ, LKG ಹೋಗ್ತೀನ್ರಿ, ಅವ ನಮ್ಮ ಮಮ್ಮಿ ತೀರ್ಕೊಂಡ್ರಿ.
ಓಹೋ, ಹಂಗಾರೆ ನಿಮ್ಮನ್ನ ಮದುವೆ ಆಗ್ಲಿಕ್ಕೆ ಇದು ಒಂದು ಕಾರಣ. ಹಾ ಇದು ಒಂದ್ ಕಾರಣ ರೀ. ಓ, ಹಾಗೆ ಸತ್ತಿರು ಗುರುಜಿ ನಮ್ಮ ಅತ್ತಿಗೆ ನನ್ ಮಾಡೋದ್ ಇಷ್ಟ ಇಲ್ಲ ಆಗಿತ್ರಿ. ಆಯ್ತು, ಅಂದ್ರೆ ಹುಡುಗಂಗೆ ಇಷ್ಟ ಇತ್ತು, ಅತ್ತಿಗೆ ಇಷ್ಟ ಇಲ್ಲ ಅಂತ. ಆಗಿತ್ರಿ. ಬಟ್ ಸತ್ತಿರುವ ತಾಯಿ ಕನ್ಸಲ್ ಬಂದು ನಿನ್ನನ್ ಮದುವೆ ಮಾಡ್ಕೊ, ಮಗಳನ್ನ ಮದುವೆ ಮಾಡ್ಕೊ ಅಂತ ಅಳಿಯನ್ಗೆ ಹೇಳ್ದಂಗೆ ಹೇಳಿದ್ರಿ. ಅವ್ರ ನಾಳೆ ಬೇರೆ ಬಾಳ ಹುಡುಗಿನ್ ಕಥೆ ಇದೆ. ಆ ಅವ್ರ ಬೇರೆ ಕಡೆ ಹುಡುಗಿನ್ ನೋಡಾಕ್ ಹೋಗಾರಿದ್ರಿ ಅವ್ರ. ಹ್ಮ್ ಇವತ್ ರಾತ್ರಿ ಬಂದ್ ಹೇಳಿದ್ರ, ನಮ್ಮ ಮನೆಯವ್ರಿಗೆ ಹೇಳಿರಂತೆ ನಮ್ಮ ಮಮ್ಮಿ. ಓಕೆ ಓಕೆ ಓಕೆ. ಹಾ ಅದೆಲ್ಲಾ ಆಯ್ತ್ರಿ. ನಮ್ ಅತ್ತಿ ಒಂದ್ ಸ್ವಲ್ಪ ಬಾಳ್ ಕಾಡೋದ್. ಹೆಂಗ್ರಿ, ಊಟ ಕೊಡೋದಿಲ್ರಿ, ಗಂಡ ಹೆಂಡ್ತಿ ಚಲೋ ಇರೋದಿಲ್ರಿ, ಅವ್ರೊಂದ್ ಸೆಪ್ರೇಟ್ ಮಲ್ಕೋದ್ರಿ, ನಾವೊಂದ್ ಸೆಪ್ರೇಟ್ ಮಲ್ಕೋದ್ರಿ, ಹಿಂಗ್ ಮಾಡ್ತಿರ್ರಿ ಒಟ್ಟ ಬರೀ. ಮದುವೆ ಆದ್ಮೇಲೆ ಮದ್ವೆ ಆದ ನಂತರ ಒಟ್ಟ ಚಲೋ ತಂಗ ಇರೋದಿಲ್ರಿ. ಚಲೋ ಹೆಂಗಿದ್ರ ನನ್ ಮಗ ನನ್ ದೂರ್ ಮಾಡ್ತಾ ಅನ್ನೋದು ಹಿಂಗ್ ಇದ್ರಿ ಒಟ್ಟ ಅವ್ರಿಗೆ. ಓಕೆ. ಆಮೇಲೆ ಏನೋ ಒಂಥರ ಬಾಳ ಜಗಳ. ಅಷ್ಟಾದ್ರೂ ಬಿ ಏನ್ ಮಾಡ್ತೇನ್ರಿ ಗುರುಜಿನ, ಇವ್ರು ಒಂದ್ ಸ್ವಲ್ಪ ತಪ್ಪಿರ್ರಿ. ನಮ್ ಅತ್ತಿ ಮಾತು ಕೇಳಿ ಹೊಡಿಯೋದು ಬಿಡೋದು ಚಲೋ ಮಾಡ್ರಿ. ಅವಾಗ ಮತ್ ಚಲೋ ಆಯ್ತ್ರ ಸಮಸ್ಯೆ. ನಿಮಗೆ ಹೊಡಿಯೋದು? ಹೌದ್ರಿ, ಓಕೆ. ಹೊಡಿಯೋದು ಬಿಡೋದು ಚಲೋ ಆಯ್ತು. ಹಿಂಗ್ ಯಾಕೆ ಮಾಡಾಕತ್ರು ಅಂತ ನಂಗೂ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಯ್ತ್ರಿ ಅದ. ಆಮೇಲೆ ಇವ್ರಿಗ ಒಂದ್ ಸ್ವಲ್ಪ ಬ್ಯಾರೆದ್ ಹೊರಗಿನ ಸಂಬಂಧ, ಅಕ್ರಮ ಸಂಬಂಧ ಚಲೋ ಆಗಿತ್ರಿ ಗುರುಜಿ. ಯಾರಿಗೆ? ನಮ್ ಮನೆಯವ್ರಿಗೆ. ಓಕೆ. ಅದ್ ಒಂದ್ಸಲ ನಮ್ ಅಂಗಡ್ಯಾಗ ಹುಡುಗಿದ್ರಿ. ಅಂದ್ರೆ ನಮ್ದು ಶಾಪ್ ಐತ್ರಿ. ಏನ್ ಶಾಪು? ಔಷಧ ಅಂಗಡಿ. ಅದ್ ಬೆಳಿಗ್ಗೆಲ್ಲ ಔಷಧ ಹೊಡಿತೀವಲ್ರಿ, ಓಕೆ ಓಕೆ. ಅದ್ ಶಾಪ್ ಐತ್ರಿ. ಅಲ್ಲಿ ಒಂದ್ ಸ್ವಲ್ಪ ಆ ಹುಡುಗಿದ್ದದ್ ನಂಗ್ ಹೇಳಿದ್ರಿ. ನಾ ಏನೇನ್ರಿ ಬರೇ ಹೊಡ್ಯೋದ ಬಡ್ಯೋದ ಮಾಡ್ತಾ ನಮ್ ಹುಡ್ನ ಸ್ಕೂಲಿಗೆ ಕರ್ಕೊಂಡ್ ಹೋಗಾಕ್ ಬರ್ತಿದ್ರ. ಯಾರು? ನಮ್ ಅಂಗಡ್ಯಾಗಿದ್ದದ್ ಹುಡುಗ್ರಿ. ಅಂದ್ರೆ ನಿಮ್ಮ ಅಂಗಡಿಲಿ ಕೆಲಸ ಮಾಡ್ಕೊಂಡಿದ್ದ? ಹಾ ಆ ಹುಡುಗ್ರಿ. ಆ ಹುಡುಗ ಯಾರನ್ನ ಕರ್ಕೊಂಡು ಹೋಗಿ ಬರ್ತಿದ್ದ? ನನ್ ಮಗನ್ರಿ. ಓಕೆ, ಶಾಲೆಗೆ? ಹಾ ಶಾಲೆಗೆ ಕರ್ಕೊಂಡ್ ಹೋಗಾಕ್ ಬರ್ತಿದ್ರಿ. ಹ್ಮ್. ಓದ್ ಬಿಡ್ತಿದ್ರಿ, ಅಲ್ಲೇ ಸಾಲಿಗೆ ಓದ್ ಬಿಡ್ತಿದ್ರಿ. ಅವಾಗ ಆಟೋ ಬರ್ತಿರ್ಲಿಲ್ಲ, ಒಬ್ಬ ಇರ್ತಿದ್ರಿ ಮಗ. ಅವಾಗ ಓದ್ ಬಿಡ್ತಿದ್ರಿ. ನಾ ಹಿಂಗ್ ಮಲ್ಕೋತಿದ್. ಅವ್ ಹೆಂಗ್ರಿ, ನಮ್ ಕಳ್ಳಾಗಿನವರ, ನಮ್ ಅತ್ತಿ ಮಗನಾರ, ಇನ್ನೊಬ್ಬ ಅತ್ತಿ ಮಗನಾರ. ಏನವ? ಇನ್ನೊಬ್ಬ ಅತ್ತಿ ಮಗನಾರ ಅವ್ ಗುರುಜಿ. ಅವ್ ಓಕೆ, ಅಂದ್ರೆ ನಿಮ್ಮ ಅತ್ತೆಗೆ ಇನ್ನೊಬ್ಬ ಮಗ ಇದ್ದಂಗೆ? ಹಾ ಇನ್ನೊಬ್ಬ ಮಗ ಇದ್ದಂಗೆ. ಓಕೆ. ಅವ್ರು ನಂದ್ ಸ್ವಲ್ಪ ಕಷ್ಟ ಎಲ್ಲ ಅರ್ಥ ಮಾಡ್ಕೊಂಡು, ನಾನು ಒಂದ್ ಸ್ವಲ್ಪ ಹಂಗ ಅವ್ರೊಮ್ಮೆ ನಂಗ್ ಮೆಸೇಜ್ ಮಾಡು, ಹಿಂಗ್ ಮಾಡಾತಾರೋ ಅಂತ ಹೇಳೋಣ. ಅವ್ರ ಇದ್ದವ್ರ ಹೇಳ್ರಿ ನಂಗ, ನೀವ್ ಟ್ರೂ ಕಲರ್ ಚೆಕ್ ಮಾಡು, ಗೊತ್ತಾಗ್ತೈತಿ ನಿಂಗೆಲ್ಲಾ ಹಿಂಗ್ ಯಾಕೆ ಮಾಡತಾರತ್ತಂದ ಹೇಳ್ರಿ ಅವ್ರ. ಇಲ್ಲ, ಒಂದು ನಿಮಿಷ. ಆ ಹುಡುಗನಿಗೆ ನೀವು ನಿಮ್ಮ ಕಷ್ಟ ಹೇಳ್ಕೊಂಡಾಗ ಆ ಹುಡುಗ ಇಂಥದ್ದೇನೋ ಇದೆ ಈತನದ್ದು ಅಂತ ಟ್ರೂ ಕಲರ್ ಚೆಕ್ ಮಾಡು, ನಿಂಗೆ ಗೊತ್ತಾಗ, ಅಂದ್ರೆ ಆತ ಹೇಳ್ತಿರೋದು ಬೇರೆ ಹುಡುಗಿ ಜೊತೆ ಸಂಬಂಧ ಇದೆ ಅಂತ? ಇದೆ ಅಂತ ಫಸ್ಟ್ ಟ್ರೂ ಕಲರ್ ಚೆಕ್ ಮಾಡಿ ನಿಂಗ್ ಗೊತ್ತಾಗ್ತೈತಿ. ಇಷ್ಟ ಹೇಳಿದ್ರ ಅವನ್ನ ಚೆಕ್ ಮಾಡ್ಕೊಡ್ದ ಎಲ್ಲಾ ಹತ್ರ ಐತ್ರಿ. ಟ್ರೂ ಕಲರ್ದಾಗ ಇವ್ರ ಯಾರ್ಯಾರಿಗೆ ಎಷ್ಟು ಮೆಸೇಜ್ ಅಂತೂ ಮಾಡಾಕ್ ಬರಂಗಿಲ್ಲ, ಕಾಲ್ ಎಷ್ಟ್ ಮಾಡ್ಯಾರ ಗೊತ್ತಾತ್ರಿ ನಂಗೆ. ಗೊತ್ತಾಯ್ತ್ರಿ. ಒಂದ್ಸಲ ಎಲ್ಲಾ ಜಗಳ ಆಯ್ತ್ರಿ, ಮಾಡ್ತ್ರಿ. ಇಲ್ಲ ನಾ ಹಂಗಿಲ್ಲ ಅಂತೇಳಿ ಮರಿಸಿರ್ರಿ. ಬೆಳಿಗ್ಗೆ ವಾಕಿಂಗ್ ಹೋಗೋಳದಾಗ ಕಾಲ್ ಬರ್ತೈತ್ರಿ, ದೋಸ್ತಂದ್ ಅಂತಿರ್ರಿ ಇವ್ರ. ಇವ್ರ ಮ್ಯಾಲ ಅಷ್ಟ್ ನಂಬಿಕೆನೇ ಐತ್ರಿ, ಇವ್ರ ಹಂಗ್ ಮಾಡಂಗಿಲ್ಲ ಅನ್ನೋ ನಂಬಿಕೆ ಬಾಳ ಐತ್ರಿ ನಂಗೆ. ಇವ್ರ ಹೆಂಗ್ರಿ ನನ್ ಮ್ಯಾಲ ಅಷ್ಟ್ ಪ್ರೀತಿ ಇದ್ರಿ. ಇವ್ರ ಮ್ಯಾಲ ನನಗ ಅಷ್ಟ್ ಒಟ್ಟ ಸಂಶಯ ಇರ್ಬಾರ್ದಂಗ ಇದ್ರಿ. ಕರ ಹೊರಗ್ ಹಂಗಿತ್ರಿ. ಅತ್ತಿನ ಇಲ್ಲೇ ಅವನ ಮಾತು ಕೇಳಿ ಹಿಂಗ್ ಮಾಡ್ತಿರ್ಬೇಕಂತ ಸುಮ್ಮ ಇರ್ತೀನ್ರಿ ಗುರುಜಿನ ಅಂತ. ಆಮೇಲೆ ಗೊತ್ತಾದ್ ನಂತರ ಸ್ವಲ್ಪ ಜಗಳ ಆಯ್ತ್ರಿ. ಹಂಗ ಒಂದ್ 2-3 ವರ್ಷ ಜಗಳ ಮಾಡ್ಕೊತ ಬಂದ್ರಿ ಗುರುಜಿ. ನಾನು ಬಿ ಕರೆ ಮತ್ ನೀ ತವ್ರ ಮನಿಗ್ ಹೋಗ್ ಅನ್ನಾಕತ್ರಿ. ಜಗಳ ಮಾಡೋದಾದ್ರ ನೀ ತವ್ರ ಮನಿಗ್ ಹೋಗ್ಬಿಡ ಅನ್ನಾಕತ್ರಿ ನಂಗ. ಅಲ್ಲ, ಈಗ ಅಂಥದ್ದೇನೋ ಇದೆ ಅಂತ ನಿಮಗ್ ಗೊತ್ತಾಯ್ತು, ಅದನ್ನ ಅವ್ರು ಕೇಳ್ದಾಗ ಏನ್ ಹೇಳಿದ್ರು? ಇಲ್ಲ ಅಂದ್ರು, ಹೌದು ಅಂದ್ರು? ಹಾ ಇಲ್ಲ, ನಂದ್ ಇಲ್ಲ ಅಂತಿದ್ರಿ ಗುರುಜಿ. ಇಲ್ರಿ ಗುರುಜಿ, ಅವ್ರ ಮುಂದೆ ನನ್ ಮುಂದೆ ಕಾಲ್ ಬರ್ತಿತ್ರಿ ಅವ್ರದ್. ನನ್ ಮುಂದೆ ಮಾತಾಡ್ರು ಇಲ್ಲ ಅಂತಿದ್ರು. ಅವ್ರ ಯಾರೋ ಆಮೇಲೆ ಯಾವಾಗಿಂದ ಏನೋ ಅವಾಗ ಚೆನ್ನಾಗಿರ್ತಾಗಿತ್ತು, ಈಗ ಕಾಲ್ ಮಾಡ್ತಿರ್ತಾರತ ಹಿಂಗ್ ಹೇಳ್ತಿರ್ರಿ ಅವ್ರು ಅಷ್ಟ. ಓಕೆ. ಆಮೇಲೆ ಅಂತ ಒಂದ್ಸಲ ಜೋರ್ ಜಗಳ ಆಯ್ತ್ರಿ ಗುರುಜಿ. ಅಣ್ಣನ್ ಕರಿಸಿರ್ರಿ. ಅಣ್ಣ ಹೆಂಗ್ರಿ ಗುರುಜಿ, ನಮ್ಮ ಮಮ್ಮಿ ತೀರ್ಕೊಂಡ್ ಬಳಕ ನಮ್ ಅಕ್ಕ ನಾನ ಇಬ್ರ ಅಲ್ಲಿ ದೊಡ್ಡಪ್ಪನ ಮನ್ಯಾಗಿದ್ದುರಿ. ನಮ್ಮ ಅಪ್ಪ ಅಣ್ಣ ಇವ್ರ ತಕ ಇದ್ರಿ. ಚೆನ್ನಾಗಿರ್ತಾಗಿಂದ ಇವ್ರ ಜಾಪಾನ್ ಮಾಡ್ರಿ ಅಣ್ಣನ. ಯಾರನ್ನ? ನಮ್ ಅಣ್ಣನ್ರಿ. ನಿಮ್ ಅಣ್ಣನ್ನ? ಹಾ ಹೌದ್ರಿ, ನಮ್ ಅಣ್ಣನ್ರಿ. ನಮ್ ಅತ್ತೆ ಜಾಪಾನ್ ಮಾಡಿಳ್ರಿ. ಓಕೆ. ಜಾಪಾನ್ ಮಾಡಿಳ್ರಿ ನಮ್ ಅಣ್ಣ. ಆಮೇಲೆ ನಮ್ ಅಣ್ಣಗೊಂದ್ ಅಂಗಡಿ ಮಾಡಿಕೊಟ್ರಿ, ನಮ್ಮವ್ರ ಮಾಡಿಕೊಟ್ರಿ. ಅಂಗಡಿ ಮಾಡಿಕೊಟ್ಟು ಅವ್ನ್ ಮದ್ವಿನೂ ಮಾಡ್ರಿ. ಓಕೆ. ಅಂತ ಇವ್ರ ಅಂದ್ರೆ ಇವ್ರ ಹೆಂಗ್ ಹೇಳ್ತಾರಲ್ಲ, ಇವ್ನ್ ಸ್ವಭಾವರೆಲ್ಲ ಇವ್ನ್ ಒಳ್ಳೆ ಸ್ವಭಾವ ಐತ್ರಿ. ಅದೊಂದತ್ರಾಗ ಫೇಲ್ ಆಗಿತ್ರಿ. ಈಗೆಲ್ಲಾ ಮತ್ ಬಗೆಹರ್ದೈತ್ರಿ. ಸ್ವಭಾವ ಅಂದ್ರೆ ಸೇಮ್ ಇವ್ರದರಿ. ಏನು ಕುಡಿಚಟ ಇಲ್ಲ, ಏನು ಇಲ್ಲ. ಬಡವ್ರ ಬಗ್ರಿ ಸಹಾಯ ಮಾಡೋದ ಹಿಂಗೆಲ್ಲಾ ಬಾಳ ಐತ್ರಿ ನಮ್ಮ ಅಣ್ಣಂದ್ರಿ. ಓಕೆ.
ಆಮೇಲೆ ಅವ್ರು ಒಂದ್ಸಲ ಬಂದ್ರಿ ಜಗಳ ಮಾಡ್ಬೇಕಂತ ಬಂದ್ರಿ ರಾತ್ರಿನ ಫೋನ್ ಹಚ್ಚಿರಿ, ಬರೀ ಹಿಂಗ್ ಸಂಶಯ ಮಾಡತ್ತಾಳು ಮತ್ ಹಿಂಗ್ ಮಾಡ್ತೀರಿ ನೋಡ್ ಕರ್ಕೊಂಡ್ ಹೋಗ್ಬಾಕಿನ್ ಅಂತ ಹೇಳಿ. ನಾ ರೆಕಾರ್ಡ್ ಮಾಡಿ ಇಟ್ಟಿನ್ರಿ ಅದ್ ಮಾತಾಡಿದ್ದೆಲ್ಲ. ರೆಕಾರ್ಡ್ ಮಾಡಿಟ್ ನಮ್ಮ ಅಣ್ಣ ಬಂದ ನಂತರ ತೋರ್ಸಿನ್ರಿ. ನಮ್ಮ ಅಣ್ಣ ಬಂದ ನಂತರ ತೋರ್ಸಾನ ಏನಂದ್ರ ಗೊತ್ತೈತೇನ್ರಿ, ಏನ್ ತಪ್ಸ್ಕೊಳಕ್ ಆದಿಲ್ಲಗನ, ನೀವ್ ಹಿಂಗಾದ್ರ ಅನ್ನತಾರಿ ಹಂಗಾದ್ರ ಅನ್ನತಾರಿ, ಇನ್ನ ತಕ ಆಸ್ತಿ ಮಾಡ್ರಲ್ಲ ಆಸ್ತಿ ಇಕ್ಕಿಗೆ ಆತಿ ಇಕ್ಕಿಗೆ ಆತು, ಇನ್ ಮುಂದ್ ಆಸ್ತಿ ಮಾಡೋದಲ್ಲ ಅಕ್ಕಿಗೆ ಅಂದ್ಬಿಟ್ರಿ. ನಾ ಏನು ಮಾತಾಡಲಿಲ್ರಿ ಗುರುಜಿ ಅಂತ. ನಮ್ಮ ಅಣ್ಣಾಗೂ ಸಿಟ್ ಬತ್ತರ. ನಮ್ಮ ಅಣ್ಣ ಇವ್ರ ಏನ್ ಹೇಳ್ತಾರಲ್ಲ ಅದು ಅದ್ ಹೇಳಿ ಮುಂದ್ ಹೋಗುತ್ತಿರ್ಕಿಲ್ರಿ. ಒಟ್ಟ ಅವ್ರ ಹೇಳಿದ್ ಮಾತ್ ಕೇಳೋದಾರ. ಒಟ್ಟ ನನ್ನ ಬದಿ ಇರ್ತಿದ್ದ ಕಡೆ ನಾ ಅವ್ರ ಮಾವನ್ ಮಾತ್ ಕೇಳ್ತಿದ್ದೆ. ಅಂದ್ರೆ ಆಕಿ ಜೊತೆ ಸಂಪರ್ಕ ಇರೋದು ಹೌದು ಅಂತ ಒಪ್ಕೊಂಡ್ರಿ. ಆಮೇಲೆ ನಮ್ಮ ಅಣ್ಣ ಅನ್ನಾಕತ್ರಿ. ಅವಾಗ ನಮ್ಮ ಅಣ್ಣ ಗೊತ್ತ, ನಮ್ಮ ಅಣ್ಣಾಗೂ ನನ್ ನಂಬೋದ ಇಲ್ರಿ. ಒಟ್ಟ ಅವ್ನಿಗ್ ಸುಳ್ಳ ಹೇಳತಿ ಅಂತಿದ್ರಿ ನಮ್ಮ ಅಣ್ಣ. ಆದ್ರೂ ಬಿ ಅಷ್ಟ ಅವ್ರ ಮಾವನ್ ನಂಬಿದ್ರಕ್ರ ನಾನ್ ನಂಬೋದಾಗ್ತಿದ್ರಿ ನಮ್ಮ ಅಣ್ಣ. ಆಮೇಲೆ ನಾ ಹೇಳಿದ್ನಂತ ಅಂತ ನಮ್ಮ ಅಣ್ಣನು ಏನ್ ಮಾಡ್ಕೋತೀರಿ ಮಾಡ್ಕೋರ್ ನೀವ ಅಂತ ಹೇಳಿ ಗಾಡಿ ಚಾವಿ ಎಲ್ಲಾ ಹೋಗುದ್ ಅವ್ ಬ್ಯಾರೆ ಕಡೆನ ಹೊಂಟ್ರಿ. ನಾ ಎಲ್ಲಾರು ಮಟಕ ಹೋಗ್ಬಿಡ್ತಾನ ಅಂದ್ರ ಅವ್ ಅಣ್ಣ ಬಿ. ಅವ್ ಹೋದಂತ ನೋಡ್ದ ನಾನು ತಾಳಿ ತಗದ್ ಹೋಗದನ್ರಿ. ನಾನು ಹೋಗ್ಬಿಟ್ಟಿನ್ರಿ. ತಾಳಿ ಅವ್ರ ಕೈಯಾಗ ಕೊಟ್ಟಿನ್ರಿ, ಹೋಗ್ಬಿಟ್ಟಿನ್ರಿ. ಎಲ್ಗೊಂಟ್ರಿ? ಎಲ್ಲಾರ ದೇವ್ರ ಮಠಕ್ ಹೋಗ್ಬೇಕ್, ಇನ್ ಏನೈತಿ ಎಲ್ಲಿ ಹೋಗೋದ್ರಿ, ಇನ್ನ ಇಷ್ಟೆಲ್ಲಾ ಇವ್ರ ಮ್ಯಾಲ ನಂಬಿಕೆ ಇಟ್ಟಿನಿ ಹಿಂಗ್ ಮಾಡ್ರು ಅಂತ. ಮಕ್ಳಿದ್ವಾ? ಇದ್ದುರಿ ಮಕ್ಳ. ಆವಾಗ ಒಂದ್ ಸ್ವಲ್ಪ ದುಡುಕಿನ್ರಿ ಸರ್ ನಾನು. ಹೋದನ ಬಿಡ್ಲಿಲ್ ಬಿಡ್ರಿ ಗುರುಜಿ. ಅವ್ರ ಬಂದ್ ನನ್ನ ಕರ್ಕೊಂಡ್ ನನ್ನ ಕಡೆ ತಪ್ಪಾಗೈತಿ ಇನ್ನೊಂದ್ಸಲ ಕ್ಷಮಿಸು. ಆವಾಗ ಕ್ಷಮಿಸ್ಕುಣ ಅಂದ್ರ ಹೆಂಗ್ರಿ ಗುರುಜಿ, ಜಟಕಾ ಬಂಡಿ ಇತ್ರಲ್ಲ, ಆ ಜಟಕಾ ಬಂಡಿ ನೋಡ್ತಿದ್ದೀನ್ರಿ ಗುರುಜಿ. ನಾ ಕ್ಷಮಿಸಾಕ ಒಟ್ಟ ನನಗ ಆಗ್ತಿರ್ಕಿಲ್ರಿ ಇವ್ರನ್ನ. ಒಟ್ಟ ಇವ್ರ ಅಂದ್ರ ನಾವ್ ಒಂಥರ ಆಗ್ತಿರಿ. ಅವ ಜಟಕಾ ಬಂಡಿ ನೋಡಿದ ನಂತರ ಕ್ಷಮಿಸು ಗುಣ ಬಂತ್ರಿ ನನ್. ಜಟಕಾ ಬಂಡಿನ? ಹಾ, ಅದೊಂದ್ ಪ್ರೋಗ್ರಾಮ್ ಇತ್ ನೋಡ್ರಿ ಜಟಕಾ ಬಂಡಿ ಅಂತ. ಬದುಕು ಜಟಕಾ ಬಂಡಿ? ಬದುಕು ಜಟಕಾ ಬಂಡಿ ಅದನ್ನ ನೋಡ್ತೀನ್ರಿ ಗುರುಜಿನ. ಆಮೇಲೆ ಅಂತ ಅದನ್ನ ನೋಡಿದ ನಂತರ ಇವ್ರನ್ನ ಸ್ವಲ್ಪ ಕ್ಷಮಿಸಿ ಗುಣ ಬಂತ್ರಿ. ಮತ್ತೊಂದ್ರಿ ಗುರುಜಿ, ಅವ್ರ ಏನ್ ಬಂದ್ ನಂಗ್ ಹೇಳಿರಲ್ರಿ, ನಂಗ್ ಇವ್ರಿದ್ ಹಿಂಗ ಅಕ್ರಮ ಸಂಬಂಧ ಐತಿ ಅಣ್ಣಂದ ಮತ್ ಅದಕ್ಕಾಗಿ ಹಿಂಗ್ ಜಗಳ ಮಾಡ್ತಾ ಅಂತಂದ ಅವ್ರ ನನ್ ಮೇಲ್ ಮನಸ್ ಮಾಡಾಕ್ ನೋಡ್ರಿ ಗುರುಜಿ. ಅಂದ್ರೆ ನನ್ ಮೇಲ್ ಮನಸ್ ಮಾಡಾಕ್ ನೋಡ್ರಿ. ಅಂದ್ರೆ ಆತನಿಗೆ ನೀವ್ ಇಷ್ಟ ಆಗ್ಲಿಕ್ ಶುರುವಾದ್ರಿ ಅಂತ? ಬಟ್ ಅಲ್ಲಿವರೆಗೂ ಏನ್ ಅಕ್ಕ ಅಂತಿದ್ನ ಅಥವಾ ಏನಂತಿದ್ದ? ಅಕ್ಕನ ಅಂತಿದ್ರಿ. ಬಟ್ ಆತನಿಗೆ ನೀವು ಇಷ್ಟ ಅಂತ ಆಮೇಲೆ ಗೊತ್ತಾಯ್ತು? ಅವಾಗ ಗೊತ್ತಾಯ್ತ್ರಿ. ಅವಾಗ ನಾ ಹೇಳೇನ್ರಿ ಗುರುಜಿ, ನಾ ತಪ್ಪ ಹೆಜ್ಜಿ ತುಳಿಯಂಗಿಲ್ಲ, ನಿಂಗ ಅಂದ್ರ ನಮ್ ನಾದ್ನಿ ಮಗಳು ಹೋಗ್ಬೇಕಿದ್ದೇಳ್ರಿ. ನಮ್ ನಾದ್ನಿ ಮಗಳ ಅವಾಗ ಮದ್ವಿ ಮಾಡೀನ್ರಿ ಗುರುಜಿ. ಬಟ್ ಆತ ಅದೇ ಊರ್ನವನು ಬೇರೆ ಕಡೆಯವನು? ಅವ್ರು ಬಂಬಲ್ ಅಂದ್ರೆ ಒಂದ್ ಸ್ವಲ್ಪ ನಮ್ ಊರಿಂದ ಒಂದ್ 10 ಕಿಲೋಮೀಟರ್ ಅಷ್ಟ ದೂರ ಐತ್ರಿ. ಬಟ್ ನಿಮ್ ಸಂಬಂಧಿಕರಲ್ಲ ಅವರು? ಸಂಬಂಧಿಕರ ಗುರುಜಿ, ನಮ್ಮ ಮಾಮನ್ ಮಗನ ಬಿರಿ. ಹೌದಾ? ಅದ್ರ ಬಿ ನಾವ್ ಆತನಿಗೆ ನೀವು ಬೇರೆ ಹುಡುಗಿ ಮದುವೆ ಮಾಡಿದ್ರಿ ಅಂದ್ರೆ ನಿಮ್ಮ ಒಳಗಡೆ ಸಂಬಂಧದಲ್ಲೇ ಬೇರೆ ಮದುವೆ ಮಾಡಿದ್ರಿ? ಸಂಬಂಧದಲ್ಲಿ ಬೇರೆ ಹುಡುಗಿ ಮಾಡಿ ಅವ್ರ ಜೀವನದಲ್ಲಿ ಅವ್ರು ಚೆನ್ನಾಗಿ ಅದಾರ ಗುರುಜಿ ಈಗ. ಅಲ್ಲ, ಹಂಗ ಮದುವೆ ಮಾಡಾದ್ಮೇಲೆ ನಿನ್ ಬಗ್ಗೆ ಆಸೆ ವ್ಯಕ್ತಪಡಿಸಿದ್ದ ಅಥವಾ ಅದಕ್ಕಿಂತ ಮುಂಚೆನಾ? ಅದಕ್ಕಿಂತ ಮುಂಚೆ ವ್ಯಕ್ತಪಡಿಸಿದ್ದೆ ಗುರುಜಿ. ಏನಂದೆ ನೀನು? ಇಲ್ಲ, ನನ್ ಗಂಡ ಒಂಥರ ಆತರದಾಗ ಹೋಗಿರ್ಬೋದು, ಆದ್ರೆ ನನ್ಗೆಲ್ಲಾ ಪ್ರೀತಿ ಅದು ಕೊಡ್ತಿದ್ಲ ಗುರುಜಿ. ನಾ ಯಾಕೆ ಸುಳ್ಳು ಇದ್ ಮಾಡಕ್ ಹೋಲಿ? ಏನಾದ್ರೂನು ನಮ್ಮ ಅವ್ವನ್ ಹೆಸರು ತರ್ಬೇಕು. ಹೆಂಗ್ರಿ ಗುರುಜಿ, ಅವಾಗ ನಮ್ಮ ಅಪ್ಪ ಏನಂತಿದ್ರು ಗೊತ್ತೈತ, ನಾವೊಂದ್ ತಪ್ಪ ಕೆಲ್ಸ ಮಾಡಿದನಂದ್ರ ನೀವ್ ನನ್ ಮಕ್ಳು ತಪ್ಪ ಕೆಲ್ಸ ಮಾಡೋದಿಲ್ಲ ಹಿಂಗ್ ಹೇಳ್ತಿದ್ರಿ ಗುರುಜಿ. ಮತ್ ನಾವ್ ಹೆಂಗ್ರಿ ಸ್ಕೂಲ್ಗೆಲ್ಲ ಹೋದಂದ್ರ ನಮ್ಮ ಅಪ್ಪ ಹಿಂದಿಂದ ನಮ್ ತೊಡುಗ್ಲೆ ಬರ್ತಿದ್ರಿ. ಅವ್ರ ಕೊಟ್ಟ ಸಂಸ್ಕೃತಿ ನಮ್ಗ್ ಹೆಂಗ್ರಿ, ಒಟ್ ನೀವ್ ಯಾರ ಗನಸರ್ ನೋಡೋದ್ ನಿಮ್ ಅವ್ವನ್ ಹೆಸರು ತರ್ಬೇಕು ನೀವು, ನಿಮ್ ಚತ್ ಹೋಗಿದಾಳಿಲ್ಲ ಅಕ್ಕಿ ಹೆಸರು ತರ್ಬೇಕ್ ನೀವ್ ಅಂತ ಹಿಂಗ್ ಹೇಳ್ತಿದ್ರಿ. ಅಂದ್ರ ಅದೊಂದ್ ತಲೆ ಆಗಿತ್ರಲ್ಲ ಗುರುಜಿ ನಮ್ಗ. ಮತ್ ಇಲ್ಲಿ ಏನೋ ಗೊತ್ತಾಗಿ ಮಾಡಿ ಇವ್ರ ನಮ್ಗ ಎಲ್ಲಾ ಇದ್ ಮಾಡ್ರ ನಾವ್ ಹೋಗೋದಿಲ್ರಿ ಗುರುಜಿ. ನಮ್ ಅಣ್ಣ ಬಿ ಇವ್ರ ಕಡೆ ಇದ್ರಿ. ಇಂತ ತಪ್ಪ ಕೆಲ್ಸ ಮಾಡ್ರ ನಮ್ಗೆ ಏನು ನೆಲಾನ ಇಲ್ರಿ, ಎಲ್ಲಿ ದೇವಸ್ಥಾನ ಒಂದೇ ಇರ್ತೈತ್ರಿ ಅಂತ. ಸೊ ಆತ ಹಂಗ ಹೇಳದ ಮೇಲೆ ಇಲ್ಲ ಗಣಪ ಆಗಲ್ಲ ಅಂತ ಹೇಳಿದ್ರ? ಆಗಲ್ಲ ಅಂತ ಹೇಳಿದ್ ಗುರುಜಿ. ಆಯ್ತ್, ಅವ್ರಿಗೂ ಒಂದ್ ಅಂಗಡಿ ತೆಗೆದು ಕೊಡಾಕ ನಮ್ ಮನೆಯವ್ರ ಕಡೆಯಿಂದಾನ ಅಂಗಡಿ ತೆಗೆದು ಕೊಡಾಕ್ ಹಚ್ಚಿನ ಗುರುಜಿನ ಅವ್ರಿಗೆ. ಮತ್ತೊಂದ್ ನಮ್ ಸಂಸಾರ ಉಳಿಸಿ ಕೊಟ್ರಲ್ರಿ, ಅದೊಂದ್ ನನ್ಗ ಉಪಕಾರ ಬಾಳ ಆಗಿತ್ರಿ ಅದ. ಆಯ್ತು. ನನ್ನ ಅಂಗಡಿ ಅವ್ರಿಗೂ ಒಂದ್ ತೆಗಸ್ ಕೊಡಾಕ ಹಚ್ಚಿ ನಮ್ ನಾದ್ನಿ ಮಗಳನ್ನ ಹಾಕಿ ಅವ್ನ್ ಕೊಡಾಕ್ ಹಚ್ಚಿದ್ರಿ. ಆಯ್ತ್ರಿ. ಆಮೇಲೆ ಹಂಗೆಲ್ಲಾ ಗುಳದಾಳಿ ತೆಗದ್ ಹೋಗಿನ್ರಲ್ಲ ನಾ ಗುರುಜಿ. ಅವತ್ತ ನಾ ಅದಾಗ ಇನ್ನ ತಕ ಆಸ್ತಿ ಮಾಡಿ ನನ್ ಮಕ್ಳಿಗಿರ್ಲಿ, ನಾ ಅಂತ ಮಠಕ್ ಹೋಗ್ತೇನು, ಇನ್ನೇನ್ ಮಾಡೋದಿಲ್ಲ ಆಸ್ತಿ, ಅದನ್ನ ಆಕಿಗೆ ಮಾಡು ಆಕಿ ಮಕ್ಳಿಗೆ ಮಾಡು ಅಂತ ಹೇಳಿ ಹೋಗ್ಬಿಟ್ಟೇನ್ರಿ ಗುರುಜಿನ.
ನಮ್ಮ ಅಣ್ಣಾನು ಹೋದು ನಾನು ಹೋದಿನಿ ಬಂದ್ ಆಮೇಲೆ ಹಿಡ್ಕೊಂಡ್ ಬಂದ್ರಿ ನಾ ಮಾತಿಗ್ ಬಂದ್ ಅಂದೇನು ನಾ ಮಾಡ್ತೇನಂದ್ರ ನಾ ಯಾಕ್ ಮಾಡಾಕ್ ಹೋಗ್ಲಿ ಮಾತಿಗ್ ಬಂದ್ ಅಂದೇನತ್ತ ಅಂದ್ರಿ ಗುರುಜಿ ತಪ್ಪಾಗೈತಿ ಅಂದ್ರ. ಅವತ್ತಿಂದ ನಾನ್ ಮುಂದೆಲ್ಲಾ ನಂಬರ್ ಬ್ಲಾಕ್ ಲಿಸ್ಟ್ ಹಾಕಿರಿ ಎಲ್ಲಾ ಮಾಡ್ರು. ಅವತ್ತಿಂದ ಇವತ್ತಿನವರೆಗೂ ಒಂದ್ಸಲ ಬಂದಿದ್ರು ಕಾಲ್ ನನ್ ಮುಂದ ಬಂದಿದ್ರ ನನ್ ಮುಂದ ಹೇಳ್ರಿ ನಮ್ ಸಂಸಾರದಾಗ ನೀವ್ ಯಾಕೆ ಹುಳಿ ಹಿಂಡಾತೀರಿ ನೀವ್ ನಂಗ್ ಕಾಲ್ ಮಾಡಾಕ್ ಹೋಗ್ಬೇಡ ಅಂತ ಅವತ್ತ ಹೇಳ್ರಿ ಗುರುಜಿ. ನಿಮ್ ಗಂಡ ಹೇಳಿದ್ದು? ನನ್ ಗಂಡ ಹೇಳಿದ್ ಗುರುಜಿ. ಆ ಹುಡುಗಿ ಯಾರು? ಆ ಹುಡುಗಿನ ಇನ್ನವರೆಗೂ ನೋಡೇ ಇಲ್ರಿ ಗುರುಜಿ. ಅಲ್ಲ ಬಟ್ ಯಾವತ್ತಾದ್ರೂ ಮಾತಾಡಿದೀರಾ? ಕಾಲ್ದಾಗ ಮಾತಾಡಿನ್ ಗುರುಜಿ ಅವ್ರ ಕೂಡ ನಾ ಕರೆ ಇಲ್ಲೇ ಇಲ್ಲೇ ನಮ್ಮ ಅಂಗಡಿಗೆ ಹೋಗುವಾಗ ಹಾದ್ಯಾಗನ ಗುರುಜಿ. ಮತ್ ಗೊತ್ತೇ ಇಲ್ಲ ಅಂದಲ್ಲವ? ಅಂದ್ರೆ ಇವ್ರ ನಮ್ ಮನೆಯವ್ರ ಏನ್ ಹೇಳ್ತಾರ ಗೊತ್ತೈತೇನ್ರಿ ಗುರುಜಿ, ಇವ್ರ ಬ್ಯಾರೆದಾರ ಅಲ್ಲಿದಾರು ಇಲ್ಲಿದಾರು ಅಂತ ಹೇಳ್ತಾರ್ರಿ. ನಮ್ ಬಾವ ಹೇಳಿದ ಮಾತ್ ಅಷ್ಟ ನಂಗ್ ತಲ್ಯಾರ ನಾ ಪ್ರತ್ಯಕ್ಷ ನೋಡಿಲ್ರಿ ಗುರುಜಿ ಇಲ್ಲೇವ್ರ ಅಂತ. ಆಕೆಗ್ ಮದ್ವೆ ಆಗಿಲ್ಲ? ಆಗೇತಿ ಅಂತ ಗುರುಜಿ ನಮ್ಮ ಮಾಮ ಅವ್ರ ಹೇಳಿರಿ. ಆಗೇತಿ ಒಂದ್ ಮಗು ಐತಿ ಅಂತ ಹೇಳಿರಿ. ಆಯ್ತು. ಈ ವಿಚಾರದಲ್ಲಿ ಈತ ಈಗ ಬಿಟ್ಟು ಎಲ್ಲಾ ರೀತಿಯಲ್ಲಿ ಸರಿ ಇದ್ದಾರೆ? ಎಲ್ಲಾ ರೀತಿಯಿಂದ ಸರಿ ಇದ್ದಾರು. ಗ್ರಾಮ ಪಂಚಾಯತಿ ಸದಸ್ಯರು ಮಾಡ್ರಿ ಗುರುಜಿ ನಮ್ನು. ಯಾರನ್ನ? ನನ್ನ ರೀ. ಅಂದ್ರೆ ನಿಮ್ ಗಂಡನು ನೀವು? ನಾವ್ ಆಗಿದೇವ್ರಿ, ನಾನ ಆಗೇನ್ರಿ. ಓಹೋ, ಗ್ರಾಮ ಪಂಚಾಯತಿ ಸದಸ್ಯರ ನೀವು? ಹೌದ್ರಿ ಗುರುಜಿ. ಓಹೋ, ಓಕೆ. ಅಂದ್ರೆ ಇದೆಲ್ಲ ಆದ್ಮೇಲೆ ಈ ಬೆಳವಣಿಗೆ ಆಗಿದ್ದ ಅಥವಾ ಮುಂಚೆಯಿಂದಲ್ಲ? ಎಲ್ಲಾ ಆದ ನಂತರ ಬೆಳವಣಿಗೆ ಆಯ್ತು ಗುರುಜಿ. ಇವ್ 2 ಮಕ್ಳು ಹುಟ್ಟಿದ್ದು. ಈ ಒಂದ್ ಎರಡನೇ ಮಗು ಹುಟ್ಟುತನ ಅಂತೂ ಅವ್ವ ಮಗ ಇಬ್ರು ಜಾಸ್ತಿ ಕಾಡ್ರಿ ಗುರುಜಿ. ನಾ ಏನ್ ಹೇಳಿ ತವ್ರ ಮನೆಗ್ ಹೋಗಂಗಿಲ್ಲ, ಇಲ್ಲೇ ನಿಮ್ ಸೀಮಿಗಿ ಗಿಡದ ನಳ್ಳಿಗ್ ನಿತ್ ಜಲ್ಮಾ ಮಾಡ್ತೇನ್ಕರ ನಾನ್ ತವ್ರ ಮನಿಗ್ ಹೆಜ್ಜೆ ಇಡಂಗಿಲ್ಲ. ನಾ ಸತ್ತ ಇಲ್ಲೇ ಸಾಯಕಿ ಇದ್ರೆ ಇಲ್ಲೇ ಅರಕಿ ಅಂತ ಹೇಳಿ ಗುರುಜಿ. ಓಹೋ, ತವ್ರ ಮನೇಲಿ ಯಾರ್ಯಾರು ಇದಾರ ಈಗ? ನಮ್ ಅಣ್ಣ ಒಬ್ಬ ಅದನ್ರಿ ಗುರುಜಿ. ಪೈಲಾ ಜಾಯಿಂಟ್ ಫ್ಯಾಮಿಲಿ ಇತ್ರಿ, ಅವಾಗ ಹೋಗಂತಿರ್ರಿ. ನಮ್ ಅಣ್ಣ ಡಿವೈಡ್ ಆದ ನಂತರ ಹೋಗಂದ್ರಿ ಇವ್ರ. ಹೋಗು ಅಂದ್ರೆ ಸುಮ್ನೆ ಹೋಗ್ಬಾ ಅಂತಲ್ಲ, ಅಲ್ಲಿ ಪರ್ಮನೆಂಟ್ ಆಗಿ ಹೋಗ್ಬಿಡು ಅಂತಲ್ಲ? ಹೋಗ್ಬಿಡ್ ನಿಂಗ್ ಡೈವರ್ಸ್ ಕೊಡ್ತಾನಂತ ಹಿಂಗಲ್ಲ ಅಂತಿರ್ರಿ ಗುರುಜಿ. ಅವಾಗ ಇದೆಲ್ಲ ನಡೀತಿರ್ಬೇಕಾದ್ರೆ? ನಡೀತಿರ್ಬೇಕಾದ್ರ ಅಂತಿದ್ರಿ ಗುರುಜಿ. ಅವ ನಾ ಏನ್ ಹೇಳಿ ಇಲ್ಲ ಸತ್ರು ಇಲ್ಲೇ ಇರಕ್ಕೆ ಬದುಕರು ಇಲ್ಲೇ ಇರಕ್ಕೆ ನೀವ್ ಜಾಗ ನಿಮ್ ಮನ್ಯಾಗ ಕೊಡ್ಲಿಲ್ಲ ಅಂದ್ರೆ ನಿಮ್ಗ್ ನನ್ ಪಾಲ್ ಐತಿಲಿ ನನ್ ಬಾಂದಿಗೆ ಗಿಡ ಐತಿ, ಗಿಡದ ನಾಳಿಗ್ ನಿತ್ ಜನ್ಮ ಮಾಡಿ ತೋರಿಸ್ತಾನೆ ನಿಮ್ ಮುಂದ ಅಂತ ಹೇಳಿ ಗುರುಜಿನ. ಅವತ್ ಅವ್ರ ಬಾಯಿಯಿಂದ ನೀವ್ ಹೋಗ ಅನ್ನೋದ್ ಶಬ್ದನ ಬರ್ಲಿಲ್ರಿ ಗುರುಜಿ. ಅವತ್ತಿಂದ ಇವತ್ ಅಂತ ನಮ್ಮ ಅತ್ತಿ ಆಮೇಲೆ ಅವ್ರು ಒಂದ್ ಸ್ವಲ್ಪ ಇದನ್ನ ಕೊರೋನಾ ಟೈಮ್ದಾಗ ತೀರ್ಕೊಂಡ್ರಿ ಗುರುಜಿ. ಯಾರು? ನಮ್ಮ ಅತ್ತಿರಿ. ನಮ್ಮ ಅತ್ತಿ ತೀರ್ಕೊಂಡ್ರು. ಈಗ ಎಲ್ಲಾ ಚಲೋ ಐತ್ರಿ ಗುರುಜಿ. ಈಗ 1.5 ಕೋಟಿ ಮನಿ ಕಟ್ಟಿದೇವ್ರ ನಮ್ಮ ಅತ್ತಿ ತೀರ್ಕೊಂಡ್ ನಂತರ. ಮತ್ತೊಂದ್ ಏನ್ ಸಮಸ್ಯೆ ಅಂದ್ರ ಗುರುಜಿ, ಈಗ ಇವ್ರ ನಮ್ ಮನೆಯವ್ರ ಒಂದ್ ಸ್ವಲ್ಪ ತಾಮ್ರ ಮೇಲೆ ಬಾಳ್ ಭಕ್ತಿರಿ. ಅಣ್ಣ ಅಂದ್ಮೇಲೆ ಅವ್ರ ಅಣ್ಣ ಮೇಲೆ ಏನ್ ಮಾಡ್ರನು ಎಲ್ಲಾ ಅವ್ರಿಗೆ ಮಾಡ್ತಾರ ಕರೆ ಅವ್ರ ಒಂದ್ ಸ್ವಲ್ಪ ಇವ್ರಿಗೆ ಮತ್ ಹೊಳ್ ಬೀಳ್ತಾರ ಗುರುಜಿ ಅವ್ರು. ಏನ್ ಮಾಡ್ತಾರ ಅಂತದ್ ಉಪಕಾರ? ಹಾಕೋದು ಇವ್ರಿಗೆ, ನೀ ಏನ್ ಮಾಡಿದಿ ಹೋಗು ಇಷ್ಟೆಲ್ಲಾ ಮಾಡ್ರ ನಾವು ನಿನ್ ಗಂಡ ಅವ್ರಿಗೆ ಅಂತ ಮಹದುಪಕಾರ ಏನ್ ಮಾಡ್ತಾರೆ ಅಂದ್ರ ಗುರುಜಿ ಹೆಂಗು ಅಂದ್ರ ಇವ್ರೆಲ್ಲಾ ದುಡಿದ್ ಅವ್ರ ಹೆಂಗ್ರಿ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರ ನಮ್ಮ ಮಾಮ. ಒಟ್ಟಿಗೆ ಇರೋದ ನೀವೆಲ್ಲ? ಒಟ್ಟಿಗೆ ಇರೋದ್ರಿ ಗುರುಜಿ. ಅಂತ ಒಟ್ಟಿಗೆ ಇರೋದ ಸ್ವಲ್ಪ ಡ್ರಿಂಕ್ಸ್ ಮಾಡೋದನ್ನ ಮಾಡ್ತಾರ. ಏನ್ ತಗೊಂಡ್ರನು ಇಬ್ರಿಗೂ ಕೂಡಿ ತಗೋತಾನ್ರ. ನಾ ಅದ್ರಾಗ ಏನ್ ನಂದ್ ಇದನ್ ಇಲ್ರಿ, ತಗೊಳ್ರಿ ಅದೇನ್ ನಂಗ್ ಸಮಸ್ಯೆ ಇಲ್ರಿ. ವ್ಯರ್ಥ ಖರ್ಚು ಮಾಡ್ತಾನ್ರಿ ನಮ್ ಇದನ್ ಮಗಾರಿದ್ ಬಾವನ್ ಮಗಾರಿ. ನಾ ಏನಂತಾನೆ ವ್ಯರ್ಥ ಖರ್ಚು ಮಾಡೋ ಸರಿ ಅಲ್ಲ, ಇದ್ ಮಾಡ್ರ ಚಲೋ, ಎಲ್ಲಾ ಉಳಿತಾಯ ಮಾಡ್ಕೊತ ಹೋದ್ರ ಚಲೋ ಅಂತ ಹಿಂಗ್ರಿ ನಂದು ಅಷ್ಟ್ರಿ. ಇವ್ರ ಏನಂತಾರು ಏನಾರ ಆಗೋತ್ ಬಿಡ ಅಂತ ಅನ್ಕೋತ ಹೋಗ್ತಾರ್ರಿ. ನಾ ಏನ್ ಮಾಡ್ತೇನ್ರಿ ಈಗ ಒಂದ್ ಸ್ವಲ್ಪ ಅವ್ರ ಈಗ ರೊಕ್ಕ ಎಲ್ಲ ತಂದ್ ಇಟ್ಟಿರ್ತಾರಲ್ಲ ಗುರುಜಿ, ಅದ್ರಾಗೇನು ಒಂದ್ 500 ಅದು ಹಿಂಗ್ ತಗದ ಮಕ್ಕಳಿಗೆ ಹುಡುಗಿ ಒಂದ್ ಐತ್ರಿ ಗುರುಜಿ. ಅವ್ರ ಹುಡುಗಿಗೆ ರೊಕ್ಕದವ್ರ ಅವ್ರ ನಮ್ ಬಾವನ್ ಮಗಳಿಗೆ ಹೆಸರಲ್ಲೇ ರೊಕ್ಕ ಇಟ್ಟಿದಾರ ಅವ್ರ. ಅಂದ್ರ ಇಟ್ಟಿದಾರಂತ ಅವ್ರ ಬೇರೆದಾರ ಇಟ್ಟಿದಾರಂತ ಹೇಳ್ತಾರ ಗುರುಜಿ. ಅವ್ರ ತವ್ರ ಮನ್ಯಾರ ಇಟ್ಟಿದಾರ ಅಂತ ಹೇಳ್ತಾರ್ರಿ. ಕರ ರೊಕ್ಕ ಎಲ್ಲೇ ಅನ್ನೋದ್ ಗೊತ್ತಿಲ್ರಿ ನಂಗ. ಇವ್ರ ಏನಂತೇನ್ರಿ, ನೀವು ನನ್ ಮಗಳ ಐತ್ರಿ, ನಾನ ನೀನ ಇಲ್ಲದ ಕಾಲಕ್ಕ ಈಗ ನಾ ನಿಮ್ ಪ್ರೋಗ್ರಾಮ್ ನೋಡಾಕತ್ತಾಗಿಂದ ನನಗಂತೂ ಬಾಳ ಹುಡುಗಿದೊಂದ್ ಕಾಳಜಿ ಐತಿತ್ರಿ ಗುರುಜಿ. ನಂಗ್ ಕರೆ ಹೇಳ್ಬೇಕಂದ್ರ ಎಲ್ಲಾ ಹೆಣ್ಮಕ್ಳು ಕಷ್ಟ ಕೇಳ್ಬೇಕಾದ್ರ ನನಗೂ ಒಂದ್ ಮಗಳ ಐತಿ ಇಂದಿದ್ ಹೆಂಗ ಈಕಿಗೂ ಒಂದ್ ಏನಾರ ಆಕಿ ಕಾಲ್ ಮೇಲೆ ಆಕಿ ನಿಲ್ಲುವಂಗ್ ಮಾಡಿ ಆಕಿ ಓದ್ ಇದು ಒಟ್ಟು ಹಿಂಗಾರ ನಮ್ ತಲ್ಯಾಗ. ಒಂದ್ 4 ರೂಪಾಯಿ ಇಡುನು ನಾನ್ ನಿಂತ ಕಾಲಕ್ಕ ನೀನ ಎಷ್ಟ್ ದಿನ ಇರ್ತೇವ ಅನ್ನೋದ್ ಯಾವ ಗ್ಯಾರಂಟಿ ಗುರುಜಿ. ನಂದ್ ಒಟ್ಟ ಯಾರ್ ನೋಡ್ತಾರೋ ಈ ನಮ್ಮನ್ನ ಯಾರ್ ನೋಡ್ರಿ, ನಮ್ಗ ಅವಾಗಿನ ಮಂದಿ ನೋಡ್ದಂಗ ಇವಾಗ ಯಾರ್ ನೋಡಂಗಿಲ್ಲ.
ಹಣ ಅಂತಲೇ ಗುರುಜಿ. ಅವ್ರ ಏನಂತಾರು ಇಲ್ಲ ನಾ ಈ ಸದ್ದ ಅವ್ರ ಏನಂತಾರ ಗೊತ್ತೈತೇನ್ರಿ, ನಾ ಈ ಸದ್ದ ಸಾತ್ರ ಬಿ ನೀವೆಲ್ಲಾ ಇಬ್ರು 3 ಮಂದಿ ನನ್ ಮಕ್ಳ ಎರಡು ನೀನ ಕೂತ್ ತಿನ್ನುವಟ್ಟ ನೀವ್ ಸಾಯೋವರೆಗೆ ತಿನ್ನುವಟ್ಟ ಆಸ್ತಿ ಐತಿ ನಂದ, ಸುಮ್ನಿರ್ ನಿಮ್ಗೆ ಯಾಕೆ ರೊಕ್ಕ ಬೇಕಂತ ಹಿಂಗ ಅಂತಾರ ಗುರುಜಿ ನನಗ. ಅಂತ ನಾ ಏನ್ ಮಾಡ್ತೇನ್ರಿ, ಈಗೇನ ರೊಕ್ಕ ತಂದ್ ಇಟ್ಟಿರ್ತಾರಲ್ಲ ಅದ್ರ ಏನೋ 500 ಹಿಂಗ್ ತಗದ ನಾ ಹುಡುಗಿ ಹೆಸರ್ಲೆ ಒಂದ್ 50,000 ಇಟ್ಟೇನ್ರಿ ಗುರುಜಿ. ಇನ್ನೊಂದ್ 50,000 ಹಿಂಗ್ ಇಡೋ ಸರಿನೋ ತಪ್ಪು ಕೇಳ್ಬೇಕಂತ ಗೊಂದಲ ಐತ್ರಿ ಗುರುಜಿ ನನಗ್. ಯಾವ ಹುಡುಗಿಗೆ? ನಿಮ್ ಭಾವನ ಮಗಳಿಗ? ನನ್ನ ಮಗಳಿಗೆ ರೀ. ನಿಮ್ ಮಗಳಿಗೆ. ಓಕೆ ಓಕೆ. ಅಂದ್ರೆ ಕೂತ್ ತಿನ್ನೋಷ್ಟು ಇದೆ, ಅದಕ್ಕೆ ಯಾಕೆ ಇದು ವ್ಯಥೆ ಪಡ್ತೀಯಾ? ಅದು ಹೌದಾ? ಅಂದ್ರೆ ಕೂತ್ಕೊಂಡು ಹಾ ಗುರುಜಿ, ಅಂದ್ರ ನಮ್ದ ಬಿಸ್ನೆಸ್ ಮ್ಯಾಲ ಇದನ್ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ಇವ್ರ ಏನೇನೋ ಹೇಳ್ತಾರ ಗುರುಜಿ. ನಂಗ ಅದ್ರಾಗ ಏನು ತಲಿ ಇಲ್ರಿ ಗುರುಜಿ. ನಂಗ್ ಏನ್ರಿ, ನಂಗ್ ಯಾರ ಮೇಲೆ ವಿಶ್ವಾಸ ಇಲ್ಲ ಗುರುಜಿ. ಒಟ್ಟ ನಮ್ ಪರಿಸ್ಥಿತಿ ನೋಡ್ಬೇಕಾದ್ರ, ಅವಾಗಿನ ಪರಿಸ್ಥಿತಿ ನೋಡ್ಬೇಕಾದ್ರ ಇವಾಗ ಯಾರ ಮೇಲೆ ವಿಶ್ವಾಸ ಇಲ್ದಂಗ ಅನಸ್ತೈತ್ರಿ ಗುರುಜಿ. ಒಟ್ ನನ್ ಮಗಂದ ಏನಿಲ್ರಿ, ನನ್ ಮಗ ಬಾಳ ಶನ್ಯಾರಿ. ನಿಮ್ ಗುಣಾನ ಬಂದೈತ್ರಿ ನನ್ ಮಗ ಎಲ್ಲಾರಿಗೂ ಸೇಮ್ ಸರ್. ಅಂದ್ರ ಅವಂದ್ ಏನ್ ಕಾಳಜಿ ಮಾಡಂಗಿಲ್ರಿ, ಹುಡುಗಿಯದ ಒಂದ ಕಾಳಜಿ ಇರ್ತಾನ. ಕೊಟ್ಟ ಆಕಿ ಇದು ಆಕಿ ಸಾಲ್ಯಾಗ ಶಾಣೆ ಬಾಳ್ದಾಳ್ರಿ ಗುರುಜಿ. ಆಕಿ ಓದಿಗೆರ ಆಗ್ತೈತಿ, ಆಕಿ ಮದ್ವಿಗೆರ ಆಗ್ತೈತಿ, ಮುಂದ್ ಇದ ಟೈಮ್ ಹಿಂಗ ಇದ ಸಾವ್ಕಾರ್ಕಿ ಇರ್ತೈತಿ ಅಂದ್ ಯಾವ ಆಧಾರ ಮ್ಯಾಗ ಐತಂದ್ ಗುರುಜಿ ನಂದ್ ಒಟ್ರಿ. ಆಯ್ತವ, ಈಗ ನೀವು ತುಂಬ ಕುಟುಂಬ ಹೌದು, ಬಟ್ ಇಲ್ಲಿ ಧರ್ಮದ ವಿಚಾರ ಅನ್ನೋದಕ್ಕಿಂತ ನಿಮಗ್ ಗೊತ್ತಿಲ್ದಂಗ ಅವರು ಇಲ್ಲ ಅವ್ರ ಮಗಳಿಗೆ ಬೇರೆ ಯಾರೋ ಇಟ್ಟಿದ್ದಾರೆ ನಾವಲ್ಲ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಅವ್ರು ಬುದ್ಧಿವಂತರಾಗ್ತಿದ್ದಾರೆ ಅನ್ನೋದು ಕಣ್ಣು ಮುಂದಿದ್ದಾಗ ನೀನ್ ಯಾಕೆ ದಡ್ಡಿ ಆಯ್ತೀಯ? ಹಾಗಂತ ಆ ಮನೆಗೆ ಅನ್ಯಾಯ ಮಾಡು ತೀರಾ ದೊಡ್ಡದಾಗಿ ಅಂತ ನಾನು ಹೇಳಲ್ಲ. ಆದ್ರೆ ಒಂದಿಷ್ಟಿಷ್ಟು ಹನಿ 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 ಸೇರಿ ಸಾಗರ, ತೆನೆ ಸೇರಿ ರಾಶಿ ಅನ್ನಂಗೆ ಒಂಚೂಲ್ ಸ್ವಲ್ಪ ಮಗಳ ಹೆಸರಲ್ಲಿ, ಅಂದ್ರೆ ಇವಾಗೆಲ್ಲ ಚೆನ್ನಾಗಿ ನಡೆಯುತ್ತವ ಆಯ್ತು. ಈಗ ಒಂದ್ 500 ರೂಪಾಯಿ ಕಿತ್ಕೊಂಡು ಇನ್ ಯಾವನ್ಗೋ ಇಡ್ತಾ ಇಲ್ಲ, ಮನೆ ಮಗಳಿಗೆ ಇಡ್ತಾ ಇದ್ದೀರಾ, ಏನ್ ತೊಂದ್ರೆ ಇಲ್ಲ. ಅಂದ್ರೆ ಅಲ್ಲೇ ತೆಗೆದು ಅಲ್ಲೇ ಇಡ್ತಾ ಇದೀಯ, ಏನ್ ತೊಂದ್ರೆ ಇಲ್ಲ. ಅದ ಗುರುಜಿ, ಅದ ಒಂದು ಪ್ರಾಬ್ಲಮ್. ಯಾವಾಗೂ ಹಿಂಗ್ ಮಾಡಿಲ್ಲ, ಹೆಂಗ್ ಮಾಡೋದು? ಇಲ್ಲ ಹಾಗೇನಿಲ್ಲ. ಅದೇ ಹೇಳಿದ್ನಲ್ವಾ, ನೀನು ನಿನ್ ಗಂಡ ಎಲ್ಲ ಚೆನ್ನಾಗಿದ್ರೆ ಚಂದ. ಅವತ್ತು ತಾಯಿ ತೀರು ಹೋದ ಕಾಲದಂಗೆ ಏನೋ ನಿಮ್ದು ಒಂದ್ ಬದುಕಲ್ಲಿ ಏನೋ ಆಗೋದು ಬೇಡ, ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಬಟ್ ಮಗಳ ನಾಳೆಗಳಿಗೆ ಲಕ್ಷ್ಮಿ ಬಹಳ ಮುಖ್ಯ. ಅದ ಗುರುಜಿ, ನಾನು ಅದ ಅಂತೇನೆ ಗುರುಜಿ. ಈಗ ಅಂದ್ರೆ ನೀವು ಹೋದ್ರೆ ಒಂದ್ ವೇಳೆ ನಿಮ್ಗೇನು ಆದ್ರೆ ಅವರೆಲ್ಲ ಕೈ ಬಿಟ್ಟು ಬಿಡ್ತಾರೆ ಅಂತ ಅಪನಂಬಿಕೆನೂ ಅಲ್ಲ, ಹಾಗಂತ ಕೈ ಬಿಡಲ್ಲ ಅನ್ನೋ ತೀರಾ ಮೂಢನಂಬಿಕೆನೂ ಇಲ್ಲ. ಗುರುಜಿ, ಅದ ಗುರುಜಿ. ಸುಮ್ಮನೆ ಅವರೆಲ್ಲ ನಿಮ್ ಗಂಡ ಅವ್ರಿಗೆ ಏನು ಉಪಕಾರ ಮಾಡ್ತಾರೆ, ಅದೇನು ಮಾಡ್ತಾರೆ, ನೀನ್ ಪ್ರಶ್ನಿಸಿದಷ್ಟು ಮತ್ತೆ ಹಾಳಾಗ್ತೀಯ, ಬೇಡ. ನೀನು ಬುದ್ಧಿವಂತಳಾಗಿ ಇಲ್ಲಿ ಮಗಳಿಗೇನು ಕೂಡ, ಯಾಕಂದ್ರೆ ಹೆಣ್ಮಕ್ಕಳ ಬದುಕು ಅಷ್ಟು ಸುಲಭವಲ್ಲ. ಹೆಣ್ಣು ಮಕ್ಕಳು ಯಾಕಂದ್ರೆ ಒಂಚೂರು 4 ಕಡೆಯಿಂದ, ಈಗ ತಂದೆ ಇದ್ರು, ತಾಯಿ ಇದ್ರು, ಎಲ್ಲ ಕೇಳ್ದಾಗೆಲ್ಲ ಕೊಡ್ತಾ ಇದ್ರು, ಬದುಕು ನಡೀತಾ ಇತ್ತು. ನಾಳೆ ಏನೋ ನಿಮ್ ಕೈ ನಿಂತು ಹೋದಂತ ಕಾಲಕ್ಕಲ್ಲಿ ನನ್ನ ತಾಯಿ ತಂದೆ ನನಗೋಸ್ಕರ ಏನ್ ಮಾಡಿದ್ರಪ್ಪ ಅಂತ ಅವ್ರೇನು ಅಂದ್ಕೊಳ್ಳೋದು ಬೇಡ, ಅಥವಾ ಅವ್ರು ನಿಮ್ಮನ್ನು ದೂಷಿಸೋದು ಬೇಡ. ಓದಿಸಿದ್ದೀರಿ, ಎಲ್ಲ ಸರಿ ಆಯ್ತು, ಬಟ್ ಹೆಣ್ಣು ಮಗಳ ಬದುಕು ಅಂತ ಒಂಚೂರು ಎಕ್ಸ್ಟ್ರಾ ಕೇರ್ ಮಾಡೋದು ಮುಖ್ಯ. ಗುರುಜಿ, ಮತ್ ನಾ ಅದ್ ನನ್ನ ಸ್ವಂತ ಇಡಾತಿಲ್ರಿ ಗುರುಜಿ. ಅದ್ ನಮ್ಮ ಅಪ್ಪನ ಕೈಯಾಗ ಕೊಟ್ಟ ನಮ್ಮ ಅಪ್ಪನ ಕಡೆಯಿಂದನ ಬ್ಯಾಂಕ್ನಾಗ ಇಡಾಕ್ ಹಚ್ಚತೇನ್ರಿ ಗುರುಜಿ. ಅದನ್ನೇ ಹೇಳ್ತಾ ಇದ್ದೀನಿ, ತೀರಾ ಮನೆಯ ಹಂಗಾಗೋದು ಬೇಡ. ಬಟ್ ಎಲ್ಲಿ ಮನೆಯಿಂದ ತೆಗೆದು ಅಥವಾ ಮನೆಯದನ್ನೇ ತೆಗೆದು ಎಲ್ಲಿ ಒಂದ್ ಕಡೆ ಶೇಖರಿಸ್ತಿದ್ದೀರಿ, ತೀರಾ ಮನೆ ಕಷ್ಟಕ್ಕೆ ಬರಬೇಕು ಹೊರತು ಹೊರಗಿನಕ್ಕೆ ಹೋಗ್ಬಾರ್ದು. ನಾಳೆ ಮಗಳ ಬದುಕಿಗೆ ಬರ್ಬೇಕದು. ಅವಳಿಗೆ ಅಂತ ಗುರುಜಿ. ಅದನ್ನ ಇನ್ಯಾರೋ ತವ್ರ ಮನೆಯವರು ಬಳಸ್ಕೊಳ್ಳೋದು ಅದೆಲ್ಲ ಆಗಬಾರ್ದು. ಇಲ್ಲ ಗುರುಜಿ, ಹೇಳಿದ್ದೀನಿ ಅಷ್ಟೇ. ಅದು ಆಗುತ್ತೋ ಬಿಡುತ್ತೋ ನಿನಗ್ ಬಿಡ್ತೀನಿ. ನಮ್ ಪಪ್ಪ ಅಂದ್ರ ನಾ ಏನಿ ಈ ತುರುತ್ ನಂದ್ ಸ್ವಲ್ಪ ಪಾಸ್ಬುಕ್ ಮಾಡೋ ತನಕ ನಿನ್ ಪಾಸ್ಬುಕ್ ದಾಗ ಇಟ್ಕೊ ಅಂದ್ರ ಬಿ ನಮ್ಮ ಅಪ್ಪ ನೇತಿನ ಅವ್ರಿ. ಇಲ್ಲ ನಿನ್ ಸ್ವಂತ ಪಾಸ್ಬುಕ್ ಮಾಡಿ, ನಿನ್ ಸ್ವಂತ ಪಾಸ್ಬುಕ್ ನಿನ್ ಹೆಸರ್ಲೇನ ಮಾಡುನು, ನನ್ ಮಗ ನನ್ ಸೊಸಿ ಯಾರವ್ರ ಅಂದ್ರ ನಮ್ಮ ಅಪ್ಪ ರೀ. ಅದಕ್ಕಿನವ ಆದಷ್ಟು ಮಗಳ ಹೆಸರಲ್ಲಿ ಒಂದ್ ಅಕೌಂಟ್ ಮಾಡೋ ವಯಸ್ಸಾದ್ರೆ ಮಾಡು. ಇನ್ನ ಚಿಕ್ಕ ಹೊಳದಾಳ ಗುರುಜಿ. ಆಯ್ತು. ಹಾಗಾಗಿ ನಂಬಿಕೆ ಇರ್ಬೇಕವ. ಸರಿ ಹಿಂಗೇನಾಗ್ಬಿಡುತ್ತೆ, ಸಂಬಂಧಗಳು ಹಾಳಾಗ್ಬಿಡ್ತವೆ. ಇಡ್ಬೇಕಾದ್ರೆ ಚಂದ, ವಾಪಸ್ ಕೊಡ್ಬೇಕಾದ್ರೆ ಮುಖ ಸ್ವಲ್ಪ ಸಿಂಡ್ರಿಸ್ಕೊಳ್ತಾರೆ. ನಿಮ್ ತಂದೆ ಹೆಂಗ್ ಮಾಡ್ತಾರೆ ಅಂತ ಅಲ್ಲ, ಬಟ್ ಹಣ ಅನ್ನೋದೇ ಹಾಗವ. ಯಾರನ್ನ ಯಾವಾಗ ಎಲ್ಲಿ ಬದಲಾಯಿಸುತ್ತೋ ಗೊತ್ತಿಲ್ಲ.
ಹಾ ನಿನಗೇನೋ ಒಂದು ಲೆಕ್ಕ ಕೇಳಬೇಕು ಅಂದಾಗ ಇದೇನು ನನ್ನ ಮಗಳೇ ಹಿಂಗೆ ಕೇಳ್ಬಿಟ್ಲಲ್ಲ ಅಂತ ಅವ್ರಿಗೆ ನೋವಾಗೋದು ಬೇಡ. ಹಾ ಗುರುಜಿ. ಹಾಗಾಗಿ ಇಲ್ಲಿ ಮಗಳಿಗೋಸ್ಕರ ಏನೇನು ಸ್ವಲ್ಪ ಇದನ್ನ ಮಾಡ್ತಿರೋದು ಅದೆಲ್ಲ ಸರಿನೇ ಇದೆ, ಅದ್ರ ಬಗ್ಗೆ ಏನು ಗೊಂದಲ ಬೇಡ, ಅದು ಮುಂದುವರಿಸು. ಬಟ್ ಇಲ್ಲಿ ಬಹಳ ಮುಖ್ಯವಾಗಿ ಸ್ವಲ್ಪ ಹಿಂಗೇನೋ ಗಂಡ ಹಾದಿ ತಪ್ಪಿದ ಸಮಯದಲ್ಲಿ ನೀನು ಅದನ್ನು ನಿಭಾಯಿಸಿದ ರೀತಿ, ಅಥವಾ ನೀನು ಏನು ತಿಪ್ಪುರ್ಲಾಗ ಹಾಕಿದ್ರು ನಾನು ತವ್ರ ಮನೆಗೆ ಹೋಗಲ್ಲ, ನಾನು ಇಲ್ಲೇ ಬದುಕ್ತೀನಿ, ಇಲ್ಲೇ ಸಾಯ್ತೀನಿ ಅಂದರೆ ಗಂಡನ ಇಂಥದ್ದೇನೋ ದಾರಿ ಕಂಡಾಗ ಓ ಹಿಂಗೆ ಮಾಡಿಬಿಟ್ಟ ಅಂತ ತವ್ರ ಮನೆಗೆ ಹೋಗಿ ನಂಗೆ ಡೈವರ್ಸ್ ಬೇಕು, ನಿಮ್ಮ ಅರ್ಧ ಆಸ್ತಿ ಬೇಕು ಅನ್ನೋ ಕಾಲ ಇದು. ಅಂಥದ್ರಲ್ಲಿ ಇಲ್ಲ, ಅದು ಏನಾದರೂ ನಾನು ಇಲ್ಲೇ ಬದುಕ್ತೀನಿ, ಇಲ್ಲೇ ಸಾಯ್ತೀನಿ, ನೀವು ಒಳಗಡೆ ಕೂಡದೆ ಹೋದರೂ ಮರದಡಿ ಬದುಕ್ತೀನಿ, ಹಂಗೆ ನೀನು ಗಂಡನಿಗೆ ನಿಯತ್ತಾಗಿದ್ದಕ್ಕೆ ಭಗವಂತ ಆತನ ತಪ್ಪು ದಾರಿಯನ್ನು ಬಿಡಿಸಿ ಮತ್ತೆ ನಿನಗೆ ಕೈ ಕೊಟ್ಟಿದ್ದಾನಿದ್ದೆ ಗಂಡನನ್ನ. ಹೌದ್ರಿ, ನಾ ಧರ್ಮದಿಂದ ನಡೆದೇನಿ ಗುರುಜಿ. ನನಗೆ ಹಳ್ಳಿ ಬಂದೈತಿ ಗುರುಜಿ. ನೀವು ಪ್ರತಿ ಒಂದು ಮಾತು ಕರೆಕ್ಟ್ ಅನಸ್ತೈತಿ ಗುರುಜಿ. ನನಗೆ ಇವಾಗ ಅನಸ್ತೈತಿ ನಾ ಯಾವತ್ತು ತಪ್ಪು ಮಾಡಿದ ಅದ್ ನನಗ್ ಉಲ್ಟಾ ಬಂದೈತಿ ಗುರುಜಿ. ನಾ ಯಾವತ್ತು ಸರಿ ದಾರಿಲೇ ಹೋದ್ರೆ ಅವ್ರ ತಪ್ಪು ಮಾಡ್ರಿ ಬಿ ನಂಗೆ ದೇವ್ರ ಒಳ್ಳೇದ ಮಾಡಿದ ಗುರುಜಿ. ಈಗ ಮಕ್ಳು ಸೇಮ್ ಗುರುಜಿ, ನೀವ್ ಹೇಳ್ದಂಗ ಆಗೈತ್ರಿ ಗುರುಜಿ. ನನ್ ಮಕ್ಳ್ರಿ ನನ್ ಕಣ್ಣೀರ್ ಬರ್ಕೊಡಂಗಿಲ್ರಿ ಗುರುಜಿ. ಒಟ್ಟ ಅಷ್ಟ್ ಮಕ್ಳು, ನಾನು 2 ಮಕ್ಳು ಹಂಗಾರ ಗುರುಜಿ. ನಾ ಎಲ್ಲಾ ಅಂತಾರ್ರಿ, ನಮ್ಮ ಅಕ್ಕಾದು ಅಂತಾಳ್ರಿ, ನಮ್ಮ ಮನೆ ಕಡೆ ಎಲ್ಲಾ ಅಂತಾರ್ರಿ, ಹೆಂಗ್ ನಿನ್ ಮಕ್ಳನ್ನ ಬೆಳೆಸಿದೀನಿ, ನಿನಗೆ ಏನು ಆಗು ಕೊಡಂಗಿಲ್ಲ, ಹೆಂಗ್ ಬೆಳೆಸಿದೀನಿ ಅಂತೇಳಿ. ಒಂದ್ ಸ್ವಲ್ಪ ಮಲಗಿರ ಸಾಕ್ರ ತಲೆಬಿಂದಿಗೆ ಬಂದ್ ಕುಂತಾರ್ರಿ ಇಬ್ರು ಮಂದಿರಿ. ಹೌದು, ಅದೇ ಸಂಸ್ಕಾರ. ಅಂದ್ರೆ ನೀವು ಮಗಳಿಗೋಸ್ಕರ ಇಡ್ತಾ ಇರೋ ಹಣ ಒಂದು ವೇಳೆ ಬ್ಯಾಂಕಿಗೆ ಬೆಂಕಿ ಬಿದ್ದು ಸುಟ್ಟು ಹೋಗ್ಬೋದು, ಆದರೆ ಮಕ್ಕಳಲ್ಲಿ ತುಂಬಿದ ಗುಣ ಸಾಯ್ಬೇಕು, ಸುಡಬೇಕು. ಹೌದ್ರಿ ಗುರುಜಿ. ಹಾಗಾಗಿ ಆ ತಾಯಿಗೇನೋ ಒಂಚೂರು ನೋವಾದರೆ, ಹುಷಾರಿಲ್ದಂಗಾದ್ರೆ ಮಕ್ಕಳ ವರ್ತನೆಯ ಮೇಲೆ ಅವರ ಸಂಸ್ಕಾರವನ್ನು ಗುರುತಿಸಬಹುದು. ಹೌದು ಗುರುಜಿ. ಮಣ್ಣಿ ನನ್ ಗಂಡ ಹೇಳಿದ್ರಿ ನಮ್ಮ ಅಣ್ಣಾಗ, ಯಾವತ್ತು ಜಗಳ ಆಡಂಗಿಲ್ಲ, ಗುರುಜಿ ಪುಣ್ಯ ಹತ್ಲಿ ಅಂತ ಅವ್ರ ಅಂತಾರ್ರಿ ಗುರುಜಿ. ನಮ್ಮ ಅಣ್ಣಾಗ ಫೋನ್ ಹಚ್ಚಿ ಹೇಳಿದಾರ್ರಿ, ಗುರುಜಿದ ಪ್ರೋಗ್ರಾಮ್ ಕೇಳಾಕತ್ತಾಗಿಂದ ನನ್ ಮನ್ಯಾಗ ಜಗಳ ಅನ್ನೋದ ಎಲ್ಲಿ ಹೋಗಿತ್ ಗೊತ್ತೇ ಇಲ್ಲ, ಒಂದೀಟ್ ಜಗಳ ಮಾಡಂಗಿಲ್ಲ, ಏನ್ ಫೋನ್ ಚೆಕ್ ಮಾಡಂಗಿಲ್ಲ, ನೀ ಯಾವಾಗ ಬಂದ್ ಕೇಳಂಗಿಲ್ಲ, ಇಷ್ಟ್ಯಾಕ ಲೇಟ್ ಮಾಡಿ ಕೇಳಂಗಿಲ್ಲ, ನನ್ ಹೆಂಡತಿಗೆ ಎಲ್ಲೇದ್ ಗುರುಜಿ ಬುದ್ಧಿ ಹಾಕಿದ ಆಮೇಲೆ ಅಂತಾರ್ರಿ ನನ್ ಗಂಡ ಹೇಳತ್ತನ್ರಿ. ಇರ್ಲವ ಏನೋ ಒಂದು ಕೆಟ್ಟಗಳಿಗೆ. ಗುರುಜಿ ಈಗ ಒಂದ್ ಪಂಚಿಕೆ ಮಾಡಾಕ್ ಹೋಗ್ತಾರಲ್ರಿ ಗುರುಜಿ, ಇವ್ರು ನಮ್ ಮನೆಯವ್ರೆಲ್ಲಾ ಪಂಚಿಕೆ ಮಾಡಾಕ್ ಹೋಗ್ತಾರ ಬ್ಯಾರೆದವ್ರಿಗೆ. ಅಂದ್ರೆ ಹಿಂಗ ಸಂಬಂಧ ಈಗ ನೀವ್ ಹೆಂಗ್ ಹೇಳ್ತಾರಲ್ಲ ಗುರುಜಿ, ಪಂಚಾಯತಿ ಏನೋ ಒಂದು ದೊಡ್ಡವರಾಗಿ ಮುಂದ್ ನಿಂತು ಸರಿ ಮಾಡೋದು. ಹಾ ಅಲ್ಲಿರಿ ಮನ್ನಿ ಒಬ್ರಿಗ್ರಿ ನನ್ ಕಡೆಯಿಂದನ ಲಿಂಕ್ ಬಿಡ್ಸ್ಕೊಂಡ್ರಿ ನಿಮ್ ಪ್ರೋಗ್ರಾಮ್ ಕೇಳಾಕ್ ಹಚ್ಚಾರ ಗುರುಜಿ. ನೀ ಇದನ್ ಕೇಳಿ ನನ್ ಹೆಂಡತಿ ಕೇಳ, ನನ್ ಮನ್ಯಾಗ ನಂದ್ ಈಗ ಗೆಸ್ಟ್ ಎಲ್ಲಾ ಇದನ್ನೈತಿ, ನೀ ಇದನ್ ಕೇಳತ್ ಹೇಳಿ ನನ್ ಕಡೆಯಿಂದ ಲಿಂಕ್ ಬಿಟ್ಟಿಸ್ಕೊಂಡ್ ಅವ್ರ ಹುಡುಗಿ ಕೊಟ್ ಬಂದಾರ. ಅವ್ರ ಹುಡುಗಿ ಸಂಸಾರ ಹಾಳಾಗನಾರ ಗುರುಜಿ. ಹುಡುಗಿ 3 ದಿನ ಆಯ್ತು ನಿಮ್ ಪ್ರೋಗ್ರಾಮ್ ಕೇಳತ್ತಾಳ ಗುರುಜಿ. ಇಷ್ಟ್ ಬದ್ಲಾಗ್ಯಾಳಂತ್ರಿ, ಬಾಳ್ ಬದ್ಲಾಗ್ಯಾಳಂತ್ರಿ. ಒಂದ್ ದಿನ ಏನ್ ಕಣ್ಣೀರ್ ಅನ್ನೋದ ಹೋಗ್ಯಾವಂತ್ರಿ ಗುರುಜಿ ನಿಮ್ ಪ್ರೋಗ್ರಾಮ್ ಕೇಳಾಗಿತ್ತಾಗಿಂದ. ಎಲ್ಲ ದೊಡ್ಡ ಮಾತವ, ನಾನು ಅದು ಯಾವುದಕ್ಕೂ ಅರ್ಹನಲ್ಲ. ನಿಮ್ಮ ದೊಡ್ಡ ಮಾತು ನೋಡಿ, ನಿಮ್ಮ ಅಕ್ಕ ಆ್ಯಕ್ಚುಲಿ ಮಾತಾಡಿದ್ದು, ಆದರೆ ಅದರ ಗಾಳಿ ಬೀಸಿರೋದು ನಿಮಗೆ. ಅದನ್ನು ನಿಮ್ಮ ಗಂಡ ಅದನ್ನು ಪ್ರೀತಿಯಿಂದ ಇನ್ಯಾರದು ಪಾಪ ಕಷ್ಟವನ್ನು ನಿವಾರಣೆ ಮಾಡೋ ವಿಚಾರದಲ್ಲಿ ಇಲ್ಲಿಂದ ಒಂಚೂರು ಅಂದರೆ ನೋಡಿ, ಇದು ಬಹಳ ಮುಖ್ಯ. ನನಗೆ ಹೇಳಲಿಕ್ಕೆ ಆಗುತ್ತೋ ಇಲ್ವೋ, ಆದರೆ ಇಂಥವ್ರೊಬ್ರು ಹೇಳಿದಾರೆ ಕೇಳವ್ವ ಅನ್ನೋದು ಹೆಂಗೆ ಅಂದರೆ, ನನಗೆ ಅನ್ನದಾನ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ, ಆದರೆ ಇಂಥ ಕಡೆ ಮಾಡ್ತಾವ್ರೆ ಹೋಗವ್ವ ಅಂತ ಕಳಿಸೋದು ಕೂಡ ಧರ್ಮವೇ ಹೌದು ಅಂತ. ಈಗ ಇಲ್ಲ ಅಂದ್ರೆ ಮೊನ್ನೆ ಒಂದು ಕೊಟ್ಟಾರ, ನಿನ್ನೆ ಒಂದು ಇಸ್ಕೊಂಡಾರ, ಇಬ್ರು ಮಂದಿ ಕಡೆ ಲಿಂಕ್ಸ್ ಬಿಡ್ಸ್ಕೊಂಡಾರ. ಇವ್ರು ಎಲ್ಲಿ ಪಂಚಾಯತಿ ಮಾಡಾಕ್ ಹೋಗ್ತಾರ, ಅಲ್ಲಿ ಆ ಹುಡುಗಿ ಇದೊಂದ್ ಸ್ವಲ್ಪ ಕಷ್ಟ ಇತ್ತಾರ ಅದನ್ನ ಕೊಟ್ಟ ಬರತಾರ ಗುರುಜಿ. ಇದೊಂಥರ ನಮ್ಗೂ ಬಾಳ ಖುಷಿ ಆಗೈತ್ರಿ ಗುರುಜಿ ಹೇಳೋದಂದ್ರ. ಇಲ್ಲವ, ಬಹಳ ಬಹಳ ಸಂತೋಷ. ಅಂಥದ್ರಲ್ಲಿ ನೀವು ಅಂದರೆ ಒಂದು ಹೆಣ್ಮಗಳಾಗಿ ಗ್ರಾಮ ಪಂಚಾಯತಿ ಸದಸ್ಯನೋ ಅಧ್ಯಕ್ಷನೋ ಏನೋ ಒಂದಾಗಿ, ಅಂದರೆ ಗಂಡ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಸ್ವಲ್ಪ ತಪ್ಪಾಯಿತು ಅನ್ನೋದು ಬಿಟ್ಟರೆ, ನೀನು ಗಂಡನ ಬಗ್ಗೆ ಒಳ್ಳೆಯದೇ ಹೇಳ್ಕೊಂಡು ಬಂದೆ. ಅಂದರೆ ಇದು ಬಹಳ ಮುಖ್ಯ. ಹಿಂಗಾಗಿತ್ತು, ನಾನು ಹಿಂಗೆ ಮನೆ ಬಿಟ್ಟು ಹೋದಾಗ ವಾಪಸ್ ಬಂದು ನನ್ನ ಮುಂದೆನೇ ಬ್ಲಾಕ್ ಮಾಡಿ, ನನ್ನ ಮುಂದೆನೇ ಫೋನ್ ಬಂತು ಅವಳದು, ನನ್ನ ಸಂಸಾರದಲ್ಲಿ ಉಳಿ ಎಣ್ಣಬೇಡವ, ದಯವಿಟ್ಟು ಇನ್ನು ಮುಂದೆ ಮಾಡಬೇಡ ಅಂದರೆ ಈ ಮಟ್ಟಿಗೆ ತಪ್ಪನ್ನು ಒಪ್ಪಿಕೊಳ್ಳುವ ಬುದ್ಧಿ ಬಂದಾಗಿದೆಯಲ್ಲ, ನಾವೇ ಅವ್ರ ಕಾಲಿ ಬಿದ್ದುಬಿಡ್ಬೇಕು. ಯಪ್ಪ ಇಷ್ಟು ಬೇಗ ತಿದ್ದುಕೊಳ್ತೀಯ ಅಂತ ಗೊತ್ತಿರಲಿಲ್ಲ ಕಣೆಯ ಅಂತ ನಾವೇ ಬಿದ್ದುಬಿಡ್ಬೇಕು. ಯಾಕೆ ನಾನು ತಿದ್ದುಕೊಳ್ಳಲ್ಲ, ನಾನು ಇರೋದೇ ಹಿಂಗು, ನಾನು ಗಂಡಸು ಅನ್ನೋ ದುರ್ಬುದ್ಧಿಯಲ್ಲೇ ಹೋಗಿ ಒಂದು ಹೆಣ್ಣಿನಿಂದಲೇ ಅಂತ್ಯವಾಗ್ತಾರೆ. ಹೌದು ಗುರುಜಿ. ಈಗ ಏನಾಗಿತ್ ಗೊತ್ತೈತನ್ರಿ ಗುರುಜಿ, ಪ್ರೀತಿ ಅತಿಯಾದ ವಿಷಯ ಆದಂಗ ಆಗೈತ್ರಿ. ಈಗ ಒಂದ್ ಸ್ವಲ್ಪ ಏನಾರ ಅಂದ್ರ ಕಣ್ಣೀರ್ ಮ್ಯಾಲರಿ ಊಟ ಮಾಡಂಗಿಲ್ರಿ, ಅದೊಂದ್ ದೊಡ್ಡ ಮನಸ್ಸಿಗೆ ಹತ್ತೈತ್ರಿ ಗುರುಜಿ. ನನಗ್ ಏನ್ ಮಾಡ್ಬೇಕು ಅಂತ ತಿಳಿಯಾನಿಲ್ರಿ ಗುರುಜಿ. ಏನ ಪ್ರೀತಿ ಒಂದ್ ದೊಡ್ಡ ವಿಷಯ ಆಗೈತ್ರಿ ನಂಗ. ಅವ್ರ ಅಷ್ಟ್ ಪ್ರೀತಿ ಮಾಡತ್ತಾರ, ಯಾವಾಗ್ರ ಒಂದ್ ಸಿಟ್ಟಿನ ಎಳೆದಾಗ ಒಂದ್ ಮಾತ್ ಹುಡುಗರ ಸಂಬಂಧ ಯಾಕೋತ್ ಬೇದಿರ ಅಂದ್ರ ಗುರುಜಿ, ನನಗ ಅದೇನೋ ಒಂದ್ ಫುಲ್ ಮನಸ್ಸಿಗೆ ಹತ್ತೈತ್ರಿ. ಊಟ ಇಲ್ಲ ಏನಿಲ್ಲ, ಹಂಗ ಮಲ್ಕೊಂಡ್ ಬಿಡ್ತೇನ್ರಿ. ಯಾರ್ ನೀವಾ? ಹೌದ್ರಿ ಗುರುಜಿ, ನಾನರಿ.
ಅವಾಗ ಅಷ್ಟೆಲ್ಲಾ ಹೊಡ್ಸ್ಕೊಂಡೇನ್ರಿ, ಇವಾಗ ಹಿಂಗಾಗ ಮಾಡತ್ತೇನ್ರಿ. ಎಲ್ಲವ್ವ ನೋಡು ತಾಯಿ, ಈಗ ನಾನು ಹೇಳೋದು ಮೊದ್ಲು ಹೌದ್ರಿ. ಅರ್ಥ ಮಾಡ್ಕೋ. ಹೌನ್ರಿ. ಇಲ್ಲಿ ಹೆಂಡತಿಯಾಗಿ, ನಿನ್ನ ಮಕ್ಕಳಿಗೆ ತಾಯಿಯಾಗಿ, ನಿನ್ನ ತಂದೆಗೆ ಮಗಳಾಗಿ, ನಿನ್ನ ಅಣ್ಣನಿಗೆ ತಂಗಿಯಾಗಿ, ನಿಮ್ಮ ಅತ್ತೆಗೆ ಸೊಸೆಯಾಗಿ, ನಿಮ್ಮ ಭಾವನಿಗೆ ಇನ್ನೇನು ಅಂದರೆ ನಿಮ್ಮ ಮನೆಯವ್ರಿಗೆಲ್ಲ ಮನೆಯ ಸದಸ್ಯೆಯಾಗಿ, ಊರಿನವ್ರಿಗೆಲ್ಲ ಗ್ರಾಮ ಪಂಚಾಯತಿ ಸದಸ್ಯೆ. ಈ ದೇಹದಲ್ಲಿ ಇರೋವರೆಗೂ ಇದೆಲ್ಲ ಒಂದು ನಾಟಕ. ಹೌದು ಗುರುಜಿ. ಅಂದರೆ ಸ್ವಲ್ಪ ಇದನ್ನು ಆಧ್ಯಾತ್ಮವಾಗಿ ಯೋಚನೆ ಮಾಡು. ಇನ್ನಿನ್ನ ಅತ್ತೆ ಕರೋನಾ ಬಂತು, ನೆಪ ಅಷ್ಟೇ ಕರೋನಾ. ಹ್ಞೂ ಗುರುಜಿ. ಕರೋನಾ ಸಮಯ ಅವರ ದೇಹದಿಂದ ಅವರು ಹೊರಗಡೆ ಹೋದರು. ಹ್ಞೂ ಗುರುಜಿ. ದೇಹದಲ್ಲಿದ್ದಾಗ ಅತ್ತೆ ನಿನ್ನನ್ನು ವಿರೋಧ ಮಾಡ್ತಿದ್ರು, ಪ್ರೀತಿ ಮಾಡ್ತಿದ್ರು, ನಿನ್ನ ಬಗ್ಗೆ ಅಪಪ್ರಚಾರ ಮಾಡ್ತಿದ್ರು, ಏನು ಮಾಡ್ತಿದ್ರು. ಆದರೆ ದೇಹದಿಂದ ಹೊರಗಡೆ ಹೋದ ಮರುಕ್ಷಣವೇ ಆ ಹೆಣಕ್ಕೆ ಮನುಷ್ಯ ಕೈ ಮುಗಿತಾನೆ. ಯಾಕೆ? ದೇಹದಿಂದ ಹೊರಗಡೆ ಹೋಯ್ತು ಅಂದರೆ ಆ ಆತ್ಮ ಪರಮಾತ್ಮನಲ್ಲಿ ಸೇರ್ತು. ಅಂದರೆ ಆ ಅತ್ತೆಯಾಗಿ ಬೈತಿದ್ದ ಆಕೆಗೂ ನನಗೆ ಇದ್ದ ದ್ವೇಷ ಸತ್ತ ಮರುಕ್ಷಣವೇ ನಾನು ಆಕೆ ಮುಂದೆ ಕೂತು ಅಳ್ತೀನಿ ಅಥವಾ ಕೈ ಮುಗಿತೀನಿ. ಅಂದರೆ ಹೆಣ ಹೋಗ್ತಾ ಇದ್ರೆ ಜನ ಕೈ ಮುಗಿತಾರೆ. ಅವನು ಪಾಪಿಯೋ ಕೊಲೆಗಡಕನೋ ಅವನೊಬ್ಬ ಮಹಾತ್ಮನೋ, ಈ ಹೆಣ ನೋಡಿದಾಗ ಕೈ ಮುಗಿತಾರೆ. ಯಾಕೆ ಅಂದರೆ ಅದು ದೇವರಿಗೆ ಸಮಾನ. ಯಾಕೆ? ಈಗ ಆ ಹೆಣದ ಒಳಗಡೆ ಕೆಟ್ಟ ಮನುಷ್ಯ, ಕೆಟ್ಟತ್ತೆ, ಕೆಟ್ಟ ಕೊಲೆಗಾರ ಇದು ಯಾವುದೂ ಇಲ್ಲ, ಅದು ಹೆಣ ಅಷ್ಟೇ. ಹಾಂ ಗುರುಜಿ. ಬದುಕಿರುವವರೆಗೂ ನಮ್ಮ ದ್ವೇಷ ರೋಷಗಳು, ಬದುಕು ಮುಗಿದ ಮರುಕ್ಷಣವೇ ಅದು ನಮಗೆ ದೇವರ ಸಮಾನ ಅಂತ. ಅಂದರೆ ನಾನು ಊಟ ಬಿಡ್ತೀನಿ, ನಂಗೆ ಅದು ನೋವಾಗುತ್ತೆ, ನನಗೆ ಗಂಡ ಹಿಂಗಂದ್ರೆ ತುಂಬ ನೋವಾಗುತ್ತೆ, ಅದು ಬಿಡ್ತೀನಿ, ಇದು ಅಂದರೆ ಈ ದೇಹದೊಳಗಡೆ ಇರೋವರೆಗೂ ಇವೆಲ್ಲ ಪಾತ್ರ, ಗಂಡನಿಗೆ ಹೆಂಡತಿಯಾಗಿ, ಮಕ್ಕಳಿಗೆ ತಾಯಿಯಾಗಿ, ಅಯ್ಯೋ ನಾನು ಅಂದರೆ ಇದೇ ಶಾಶ್ವತವಲ್ಲ, ಇದು 4 ದಿನದ ನಾಟಕ. ಆ ಬಣ್ಣ ಕಳಚಿ, ಅಂದರೆ ಊರ ಕಡೆ ನಾಟಕ ನಡೆದಾಗ ರಾತ್ರಿ 9 ಗಂಟೆಗೆ ನಾಟಕ ಶುರುವಾದರೆ ಬೆಳಗ್ಗಿನ ಜಾವ ನಾಟಕ ಮುಗಿಯುತ್ತೆ. ಆದರೆ ನಾಟಕ ಶುರುವಾಗಬೇಕಾದ್ರೆ ಮುಖಕ್ಕೆ ಬಣ್ಣ ಹಚ್ಚುತ್ತಾರೆ. ಬೆಳಗಿನ ಜಾವ ನಾಟಕ ಮುಗಿದಾದ್ಮೇಲೆ ಆ ಬಣ್ಣ ತೊಳ್ಕೊಳ್ತಾರೆ. ಹೌದಲ್ಲ? ಹಂಗೆ ಈ ಬದುಕು, ನೀನು ಹಸ್ಕೊಂಡಿರೋದು, ಹಂಗೆ ಮಲಗೋದು, ಹತ್ಕೊಂಡು ಮಲಗೋದು, ಇದು ಯಾವುದಕ್ಕೂ ಅರ್ಥವಿಲ್ಲ. ನಿನ್ನ ದೇಹ ಚೆನ್ನಾಗಿಟ್ಕೊಂಡ್ರೆ ನೀನು ಹೆಚ್ಚು ದಿನ ಹೆಂಡತಿ ಗಂಡ ಮಕ್ಕಳು ಜೊತೆ ಚೆನ್ನಾಗಿರ್ಬೋದು. ನಿನ್ನ ಪ್ರೀತಿ ಹೆಂಗಿರ್ಬೇಕಂದ್ರೆ ಗಂಡನಿಗೂ ಊಟಕ್ಕೆ ಇಡಬೇಕು, ಆತ ಊಟಕ್ಕೆ ಯಾಕೋ ಏನೋ ನಿನ್ನ ದೇಹಕ್ಕೆ ನೀನು ಮಾಡೋ ಊಟ ಇದೆಯಲ್ಲ, ನಿನ್ನ ಶಕ್ತಿಗೆ ನೀನು ಮಾಡೋ ಊಟ ಇದೆಯಲ್ಲ, ಅದು ಗಂಡ ಬೈದರೂ, ದೇಶದಲ್ಲಿ ಮಳೆ ಇಲ್ಲ ಅಂದರೂ, ದೇಶವೇ ಉರಿದು ಸುಟ್ಟು ಹೋಗ್ತಾ ಇದ್ರು, ನನ್ನ ದೇಹಕ್ಕೆ ನಾನು ಅನ್ನ ಊಟ ಮಾಡಬೇಕೆ ಹೊರತು ಯಾರೋ ಹೊರಗಡೆಯವರು ಬೈದರೂ ನನ್ನ ಗಂಡ ಹಿಂಗಂದ ಅಂತ ನಾನು ಊಟ ಮಾಡದೆ ಮಲ್ಕೊಂಡ್ರೆ ಅದು ಗಂಡನಿಗೆ ಹೊಟ್ಟೆ ಹಸಿಯಲ್ಲ ಅಥವಾ ಗಂಡನಿಗೆ ಅನಾರೋಗ್ಯ ಬರಲ್ಲ, ಅದು ನನ್ನ ದೇಹಕ್ಕೆ ನಾನು ಮಾಡಿಕೊಂಡು ದ್ರೋಹ. ದೇಹ ಧರ್ಮ ಅಂತ ಒಂದಿದೆ. ಹೊರಗಿನ ಬೈಗುಳಗಳು ನನ್ನ ಹೊಟ್ಟೆ ಹೊಡಿತವೆ, ನನ್ನ ಹೊಟ್ಟೆ ಹಸುವನ್ನ, ಇದು ನಿನ್ನ ಅಜ್ಞಾನ. ಹೊರಗಿನ ಯಾರ್ದೋ ಬೈಗುಳಗಳು ನನ್ನನ್ನು ಹಾಗೆ ಮಲಗೋ ಥರ ಮಾಡ್ತವೆ ಅಂದರೆ ಅದು ನನ್ನ ಅಜ್ಞಾನ. ಗಂಡನಿಗೆ ನೀನು ಪ್ರತಿ ಕೋಪವನ್ನು ಹೆಂಗೆ ತೋರಿಸ್ಬೋದು? ಮಾತಾಡದೇ ಇರ್ಬೋದು, ಅಥವಾ ಅವರಿಗೆ ನೀವೇನು ಅಂದೆ ಸುಮ್ಮನೆ ಮೌನವಾಗಿ ಇದ್ಯಾಕೆ ನನ್ನ ಹೆಂಡತಿ ಏನೂ ಮಾತಾಡ್ತಿಲ್ಲ, ಮುನ್ಸ್ಕೊಂಡ್ಬಿಟ್ಲೋ ಏನೋ, ಈ ಥರ ನೀನು ಪ್ರತೀಕಾರ ಮಾಡ್ಬೋದೇ ಹೊರತು ಅವ್ರು ಯಾರೋ ಬೈದರು ಅಂತ ನೀನು ಹಸ್ಕೊಂಡಿದ್ರೆ ನೀನು ಅವ್ರಿಗೆ ಶಿಕ್ಷೆ ಕೊಟ್ಟಂಗಲ್ಲ, ನಿನ್ನ ದೇಹಕ್ಕೆ ಶಿಕ್ಷೆ ಕೊಟ್ಟಂಗೆ. ಅದಕ್ಕೆ ಮೂರ್ಖ ನಿನ್ನ ದೇಹವನ್ನು ದಂಡಿಸಿ, ನಿನ್ನ ದೇಹಕ್ಕೆ ವ್ಯಸನಗಳನ್ನು ಅಂಟಿಸಿ, ಅಂದರೆ ನಾನು ಹುಡುಗಿ ಬಿಟ್ಟು ಹೋದ್ಲು ಅಂತ ಕುಡಿಯೋಕೆ ಶುರು ಮಾಡಿದ್ನಲ್ಲ, ಆ ಕುಡಿಯೋಕೆ ಶುರು ಮಾಡಿದ್ದನ್ನು ಹುಡುಗಿ ಕೊಟ್ಟದ್ದು ಶಿಕ್ಷೆನೋ ದೇಹಕ್ಕೆ ಕೊಟ್ಟ ಶಿಕ್ಷೆನೋ? ಹುಡುಗಿ ಬಿಟ್ಟು ಹೋದ್ಲು ಅಂತ ನಿನ್ನ ದೇಹಕ್ಕೆ ಕುಡಿದು ಕರಳು ಸುಟ್ಕೊಳ್ತೀಯಲ್ಲ, ಅದು ಹುಡುಗಿ ಕೊಟ್ಟು ಶಿಕ್ಷೆ ಅಲ್ಲ, ನಿನ್ನ ದೇಹಕ್ಕೆ ಕೊಟ್ಕೊಂಡು ಶಿಕ್ಷೆ. ಹೌದು ಗುರುಜಿ. ಹಾಗಾಗಿ ಗಂಡ ಏನೋ ಅಂದ್ರು, ಹಿಂಗಂದ್ರು, ಹಂಗಂದ್ರು, ನೋಡವ್ವ ಇನ್ನೂ ಏನು ಹೈಸ್ಕೂಲ್ ಪ್ರೀತಿ ಅಲ್ಲ, ಇನ್ನೂ ಹೊಸ್ದಾಗಿ ಮದುವೆ ಆಗಿ ಭಾಳ ದೂರ ಬಂದ್ಬಿಟ್ಟಿದೀಯವ್ವ. ಹೌದು ಗುರುಜಿ. ಅವ್ರು ಎಷ್ಟು ಹೊಡೆದ್ರು ಬಡದ್ರು ಅವ್ರಿಗೆ ನಂದೊಂದ್ ಏನ್ ಗುರುಜಿ, ನಂಗೆ ಇದು ಒಳ್ಳೇದಾಗೋ ಕಾರಣ ಅಂದ್ರೆ ಒಂದ್ ಗುರುಜಿ, ಗಂಡ ಅಂದ್ರೆ ದೇವ್ರ ಅನ್ನೋದು ಸುಳ್ಳಲ್ಲ ಗುರುಜಿ. ಹೊಡೆದ್ರುನು ಅವ್ರಿಗೆ ಊಟ ತಾಟ್ ನಾನು ಹೊಡಸ್ಕೊಂಡ್ ಮೇ ಮೇಲೆಲ್ಲ ಬಾಸಳೆ ಇಟ್ಕೊಂಡ್ರೆ ಅವ್ರಿಗೆ ತಾಟ್ ತಂದು ಮುಂದೆ ಇಡ್ತೀನಿ ಗುರುಜಿ. ನಾನು ಹೇಳದವ, ಕಲಿಯುಗದಲ್ಲಿ ಪರಸ್ತ್ರೀ ಸಹವಾಸಕ್ಕೆ ಬಿದ್ದವನು ತಾನು ಅಂತ್ಯವಾಗಿ ಸಂಸಾರವನ್ನು ಅಂತ್ಯ ಮಾಡೋ ಕಾಲ ಇದು. ಅದರಲ್ಲಿ ಆತ ತಿದ್ದಿಕೊಂಡ ಅಂದ್ರೆ ಇಡೀ ಜನ್ಮ ಪೂರ್ತಿ ನೀನು ಅವನಿಗೆ ಋಣಿಯಾಗಿರ್ಬೇಕು. ಹೌದು ಗುರುಜಿ, ನಾ ಋಣಿಯಾಗಿರ್ತೀನಿ. ಕಾರ್ಯಕ್ರಮದಲ್ಲಿ ಕೇಳಿರ್ತೀಯ, ನಾನ್ ಹಿಂಗೆ ಕಣೆ ಇರೋದು, ಅದೇನ್ ಮಾಡ್ತೀವಿ ಮಾಡ್ಕೊಳ್ಳೆ ಅನ್ನೋರು ತುಂಬಾ ಜನ ಇದ್ದಾರೆ. ಹೌದು ಗುರುಜಿ. ಅದರಲ್ಲಿ ಬದಲಾಗಿದ್ದಾನೆ ಮತ್ತೆ ತಪ್ಪನ್ನು ತಿದ್ದುಕೊಂಡಿದ್ದಾರೆ ಎಂದಾಗ ನೀವು ಅದಕ್ಕೆ ತುಂಬಾ ಋಣಿಯಾಗಿರ್ಬೇಕು. ಮತ್ತೆ ನಾನು ಹೇಳ್ತೀನವ,
ಯಾವುದನ್ನಾದರೂ, ಅದರಲ್ಲೂ ಈ ಸಂಸಾರದ ಗೊಂದಲ ತಾಪತ್ರಗಳು ಮನಸ್ತಾಪಗಳು ಅಂತ ಬಂದಾಗ ನಾನು ಹೆಚ್ಚು ಹೆಚ್ಚು ಕೋಪ ಮಾಡಿಕೊಂಡು ನಾನು ಅದನ್ನು ಸರಿ ಮಾಡಿಬಿಡ್ತೀನಿ ಅಂದರೆ ಅದು ಮೂರ್ಖತನ. ಹೌದು ಗುರುಜಿ. ನಾನೆಷ್ಟು ಮೃದುವಾಗ್ತೀನೋ, ಎಷ್ಟು ಸಹನೆ ಮಾಡ್ತೀನೋ ಅಷ್ಟು ಒಳ್ಳೇದು. ಏನ್ ಗುರುಜಿ ಅವ್ರ ಮಾತ್ ಬಿಟ್ರ ಹಂಗ ಆಗ್ತೈತಿ ಗುರುಜಿ. ನನಗ ಅವ್ರ ಮಾತಾಡ್ಕೋತಿದ್ರ ನಾನ್ ಎಷ್ಟ್ ಬೇದ್ರನ ಅವ್ರ ಮಾತಾಡ್ಕೋತಿದ್ರ ಏನ್ ಅನ್ಸಂಗಿಲ್ಲ ಗುರುಜಿ. ಅವ್ರ ಒಂದ್ ಸ್ವಲ್ಪ ಸಿಟ್ಟು ಹೆಚ್ಚ್ರಿ ಗುರುಜಿ. 1-2 ದಿನ ಆದ್ರೂ ಮಾತಾಡಂಗಿಲ್ಲ ಗುರುಜಿ ಅಷ್ಟರಿ. ಅವ್ರ ನನ್ ಮ್ಯಾಲ ಇರೋ ಪ್ರೀತಿ ಇರ್ತೈತ್ರಿ ಗುರುಜಿ, ಅವ್ರ ಮಾತಾಡಂಗಿಲ್ಲ ಗುರುಜಿ. ಅದ ಒಂದ್ ಸ್ವಲ್ಪ ನನಗ್ ಬಟ್ ಬೇಜಾರಾದಂಗ ಆಗ್ತೈತಿ ಗುರುಜಿ. ಇಲ್ಲವಾ, ಅದೆಲ್ಲ ಬಹಳ ಮುಖ್ಯವಲ್ಲ. ಈ ಕಾರ್ಯಕ್ರಮದಲ್ಲಿ ಎಂತೆಂತ ಸಮಸ್ಯೆಗಳು ಎದುರಿಸ್ತಿರೋ ಹೆಣ್ಮಕ್ಳಿದ್ದಾರೆ, ನಿಂದ ಅದೆಲ್ಲ ಬೇಡ. ಮೊದಲು ಬದುಕನ್ನ ಅವ್ರು ಬೈತಾರೋ ಏನಂತಾರೋ, ಬೈದ್ರು ಏನಂದ್ರು ನನಗೆ ನೀನ್ ದೇವ್ರೆ, ಪತಿಯೇ ಪರದೈವ, ದೇವರು ಎಲ್ಲೋ ಇಲ್ಲ, ಗಂಡನ ರೂಪದಲ್ಲೇ ಇದ್ದಾನೆ ಅಂದುಕೊಂಡೇ ಬದುಕುತ್ತಿದ್ದೀಯ. ಹಾಗಾಗಿ ತುಂಬಾ ಬೈದ ಬೇಸರ ಮಾಡ್ಕೊಂಡ್ಬಿಡೋದು, ಇದ್ದಾಗ ಮೆರೆದು ಬಿಡೋದು ಇಲ್ಲ, ಸಮಚಿತ್ತವಾಗಿರ್ಬೇಕು. ಗುರುಜಿ ಆಯ್ತಲ್ಲ. ಅಂದ್ರೆ ಅದು ತುಂಬಾ ಜೋರಾಗಿ ಉರಿಯೋ ದೀಪ ಬೇಗ ಹಾರೋಗುತ್ತೆ, ಯಾಕಂದ್ರೆ ಎಣ್ಣೆ ಖಾಲಿ ಆಗುತ್ತೆ. ತುಂಬಾ ನಿಧಾನವಾಗಿ ಉರಿಯೋ ದೀಪ ಕೂಡ ಚಿಕ್ಕ ಗಾಳಿ ಪಡ್ತಕ್ಕೂ ಹಾರೋಗ್ಬಿಡುತ್ತೆ. ಆದ್ರೆ ಒಂದು ಸಮನಾಗಿ ಉರಿಬೇಕು, ಗಾಳಿ ಪಡ್ತಕ್ಕೆ ಹಾರೂ ಹೋಗಬಾರ್ದು, ಬೇಗ ಎಣ್ಣೆನೂ ಖಾಲಿ ಆಗಬಾರ್ದು, ಅಷ್ಟು ಆಯಸ್ಸು ಉಳಿಬೇಕು. ಅಂದ್ರೆ ತುಂಬಾ ಮೆರೆಯೋದಿದೆಯಲ್ಲ, ಅದೊಂಥರ ಹೆಚ್ಚು ಜೋರಾಗಿ ದೀಪ ಉರಿದಂಗೆ. ಯಾಕಂದ್ರೆ ತುಂಬಾ ಮೆರೆದವ್ರದ್ದು ದೀಪದ ಎಣ್ಣೆ ಬೇಗ ಖಾಲಿ ಆಗುತ್ತೆ, ಅವ್ರು ಬೇಗ ಮುಕ್ತಾಯ ಆಗ್ಬಿಡ್ತಾರೆ. ಈ ಮಧ್ಯದ ಒಂದು ಸ್ಥಿತಿ ಇದೆ. ಅವರು ಬೈದ್ರು, ಏನಾದ್ರು ಬೈದ್ರ ನನ್ನ ತಪ್ಪಿದೆಯಾ, ಗಂಡ ಹಿಂಗೆ ಬೈದ್ರಲ್ಲ ನನ್ನ ತಪ್ಪಿದೆಯಾ, ಇಲ್ಲವಲ್ಲ ಆದರೂ ಯಾಕೆ ಬೈದ್ರು, ಅಯ್ಯೋ ಪಾಪ ಅವ್ರಿಗೆ ಗೊತ್ತಾಗಿಲ್ಲ ಅಂತ ಸುಮ್ಮನೆ ಆಗಬೇಕು. ತಪ್ಪಿದ್ರೆ ತಿದ್ದುಕೊಳ್ಬೇಕು, ತಪ್ಪಿಲ್ಲದೆಯೂ ಬೈದ್ರೆ ಮೌನಿ ಆಗ್ಬಿಡ್ಬೇಕು. ಆ ಮೌನವೇ ನೀವು ಅವ್ರಿಗೆ ಕೊಡೋ ಉತ್ತರವೇ ಹೊರತು ಮುನ್ಸ್ಕೊಂಡಿರೋದಲ್ಲ. ಮುನ್ಸ್ಕೊಳ್ಳೋಕೆ ಏನು ಹೊಸ ಮದುವೆ ಕೂತಿಲ್ಲ ಈಗಿನ್ನು, ಆಯ್ತಲ್ಲ. ಹಾಗಾಗಿ ನೀವು ನಿಮ್ಮ ಬದುಕನ್ನ ಬೇರೆ ಹೆಣ್ಮಕ್ಳಿಗೆ ಹೋಲಿಸ್ಕೊಂಡ್ರೆ ಒಳ್ಳೆ ಗಂಡ, ಒಳ್ಳೆ ಮಕ್ಕಳು, ಒಳ್ಳೆ ಸಂಸಾರ. ಹೆಣ್ಮಕ್ಳಿಗೆ ಹೋಲಿಸ್ಕೊಂಡ್ರೆ ನನ್ನ ಗಂಡ ದೇವ್ರ ಗುರುಜಿ ನನಗೆ ಇವಾಗಲ್ಲ ಯಾವಾಗಲೂ ಅಷ್ಟೇ. ಆದ್ರೆ ಎಂಥವನಿಗೂ ಕೂಡ ಕೆಟ್ಟ ಕಾಲ ಅನ್ನೋದು ಬಿಡ್ಲಿಲ್ಲವ, ಬುದ್ಧಿ ಅನ್ನೋದು. ಅಂದ್ರೆ ಹೇಳ್ತಾರಲ್ಲ, ಮನುಷ್ಯನ ಕರ್ಮಗಳು ಅಂದ್ರೆ ಅವನ ಬದುಕಲ್ಲಿ ಏನೋ ಕೆಟ್ಟದ್ ನಡಿಬೇಕು ಅಂತ ಇದ್ರೆ ಎಂತ ಮಹಾತ್ಮನ ಬುದ್ಧಿಯನ್ನು ಕೂಡ ವಿಧಿ ಕೆಡಿಸ್ಬಿಡುತ್ತೆ. ಅದು ಒಂದ್ ತಪ್ಪು ಮಾಡಾಕ ನಾನ ಅನಸ್ತೈತಿ ಗುರುಜಿ. ಅವಾಗ ನಮ್ಮ ಅತ್ತಿ ಕಾಟದಿಂದ ನನ್ ಗಂಡನ್ ಕೇರ ಮಾಡ್ತಿರ್ಲಿಕ್ಕೆ ಗುರುಜಿ. ನಾ ಬರೇ ಕೆಲ್ಸ ಬಾಳ ಬಿಜಿ ಆಗಿರ್ತೀನ್ರಿ ಗುರುಜಿ. ನಮ್ಮ ಅತ್ತಿ ಒಟ್ಟ ಕಾಲೇ ಕೊಂಡು ಕೊಡ್ತಿರ್ತಿರ್ಲಿ. ಅವ್ರ ಬಂದ್ರ ಊಟ ಕೊಡೋದು ಹೋಗ್ಬಿಡೋದು, ಅವ್ರ ಕೂಡ ಮಾತಾಡೋದಿಲ್ಲ ಏನಿಲ್ಲ. ಅದಕ್ಕೂ ಒಂದ್ ನಾನ ಅನ್ಕೊಂಡ ಸುಮ್ಮಾಗ್ಬಿಟ್ಟೇನ್ರಿ ಗುರುಜಿ. ವೇಳೆ ಹಂಗ ಅನ್ಸುದ್ರೆ ಮುಂದೆ ಆ ತಪ್ಪ ಆಗೋದು ಬೇಡ. ನೋಡುವ, ಸಂಸಾರ ನಿಭಾಯಿಸೋದು ಅಂದ್ರೆ, ಮನೆ ನಿಭಾಯಿಸೋದು ಅಂದ್ರೆ ಬರೀ ಅಲ್ಲಿ ಸಿಂಕಲ್ಲಿ ಬಿದ್ದಿರೋ ಪಾತ್ರೆ ತೊಳೆಯೋದು, ಮನೆ ಮುಂದೆ ಕಸ ಗುಡಿಸೋದು, ನೆಲ ಒರೆಸೋದು, ಮಕ್ಕಳಿಗೆ ಅನ್ನ ಇಕ್ಕೊಡು, ಅಡುಗೆ ಮಾಡಿಕೊಡು ಸಂಸಾರ ಇದು ಹೌದು. ಅದ್ರ ಜೊತೆ ಒಳಗಿರುವ ಜೀವಂತವಾಗಿರೋ ಮನುಷ್ಯರನ್ನ ನಗ್ನಗ್ತಾ ಮಾತಾಡಿಸ್ಕೊಂಡು ಚೆನ್ನಾಗಿ ನಗ್ನಗ್ತಾ ಇರೋದೇ ಜೀವನ. ಬರೀ ಜೀವ ಇಲ್ಲದ ಪಾತ್ರೆ ತೊಳ್ಕೊಂಡು ಕಸ ಗುಡಿಸ್ಕೊಂಡು ಕೂತ್ಕೊಳ್ಳಿಕ್ಕೆ ಸಂಸಾರ ಅನ್ನೋದು ಅದು ಒಂದು ಜೀವಂತವಾಗಿರೋ ಮನುಷ್ಯರನ್ನ ಸಂತೋಷವಾಗಿಡೋದು ಸಂಸಾರ. ಅದ ಗುರುಜಿ. ನಾ ಯಾಕ ಹಂಗ್ ಮಾಡ್ತೀನಿ ಅಂದ್ರೆ ಗುರುಜಿ, ನಾ ಕೆಲಸ ಮಾಡ್ಲಿಲ್ಲ ಅಂದ್ರ ನಮ್ಮ ಅತ್ತಿ ನನ್ನ ಹೊಟ್ಟೆಗೆ ಊಟಕ ಕೊಡ್ತಿರ್ಕಿಲ್ರಿ ಗುರುಜಿ. ನಾ ಹಂಗ ಅದು ಮುಗಿದ ಕತೆ. ಸತ್ತು ಹೋದವರು ಅವ್ರ ಬಗ್ಗೆ ಮಾತಾಡಬಾರ್ದು, ಆಯ್ತಲ್ಲ. ನಮ್ಮ ಅತ್ತಿನ ಸಾಯಿ ಮುಗುಟ್ ಮತ್ ಅಕ್ಕಿ ವ್ಯವಸ್ಥೆ ಮಾಡ್ತಿರ್ಕೊಂಡ ನನ್ನ ಕಡೆಯಿಂದಾನೇ ವ್ಯವಸ್ಥೆ ಮಾಡ್ಕೊಂಡ ಗುರುಜಿ ಅವ್ರು. ಮತ್ ಏನೇ ಇರ್ಲವಾ, ನೀನ್ ಮಾಡ್ಕೊಟ್ಟಿದ್ಯಾ ಅನ್ನೋದಕ್ಕಿಂತ ಆಕೆ ಪಾಲಿಂದ ಏನಿರ್ಬೇಕು ಅದನ್ನ ಆಕೆ ತಗೊಂಡಿದ್ದಾರೆ. ಹೌದು ಗುರುಜಿ. ನಮ್ಮ ಅಪ್ಪನಾದ್ರು ಬಿ ನಮ್ಮಪ್ಪನ ವ್ಯವಸ್ಥೆ ಎಲ್ಲಾ ವ್ಯವಸ್ಥೆ ಹಿರಿಯರ್ ಪುಣ್ಯರಿ ಗುರುಜಿ. ನಂಗೆ ಹಿರಿಯರ್ ವ್ಯವಸ್ಥೆ ಬಾಳ್ ಮಾಡ್ಯಾನ್ರಿ ಗುರುಜಿ. ನಾ ಎಲ್ಲಾರ್ದು ಗುರುಜಿ ಪುಣ್ಯರಿ, ಯಾರಿಗೂ ಹೇಸ್ಕೊಂಗಿಲ್ಲ ಏನಿಲ್ಲ. ನನ್ ಮಕ್ಕಳಿಗೆ ಊರಿನಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಇದೆ. ಗಂಡ ಅಥವಾ ಮನೆತನ ಮಗಳ ವಿಚಾರವಾಗಿ ಏನು ಸ್ವಲ್ಪ ಬುದ್ಧಿವಂತಿಕೆ ತೋರಿಸ್ತಾ ಇದೆಯಾ, ಮುಂದುವರಿಸು, ತಪ್ಪಿಲ್ಲ, ಆಯ್ತಲ್ಲ. ಸ್ವಲ್ಪ ಗೊಂದಲ ಇತ್ತು ಗುರುಜಿ. ಅದನ್ನ ಮಾಡು, ಅದರಲ್ಲಿ ಯಾವುದೇ ಅಧರ್ಮ ಇಲ್ಲ. ಅಥವಾ ಏನೋ ಕದೀತಾ ಇದೆಯಾ ಅಂದ್ರೆ ಅದು ಕದಿಯುವಿಕೆ ಅಂತ ಯಾವಾಗ ಆಗುತ್ತೆ ಅಂದ್ರೆ, ಇಲ್ಲಿ ಮನೆಯ ಸಂಪತ್ತನ್ನ ಕದ್ದು ಹೊರಗೆ ದುರ್ವಿಚಾರಗಳಿಗೆ, ದುಷ್ಟ ಆದಿಗಳಿಗೆ ಅಥವಾ ಯಾರದೋ ಹೊರಗಿನ ಗುರುತು ಪರಿಚಯ ಇಲ್ಲದವರಿಗೆ ಲಾಭ ಮಾಡಿಕೊಟ್ರೆ ಅದು ಕಳ್ಳತನ ಅಂತ ಆಗುತ್ತೆ. ಗುರುಜಿ ಅದ ಒಂದ್ ದೊಡ್ಡ ನನ್ ಕಳ್ಳತನ ಮಾಡತ್ತನೋ ಏನೋ. ಅಂದ್ರೆ ದೇವಸ್ಥಾನದ ಹುಂಡಿ ಹಣವನ್ನ ತಗೊಂಡು ನಾನು ದೇವರಿಗೆ ಕರ್ಪೂರ ತಂದ್ರೆ ಅದು ಕಳ್ಳತನ ಹೆಂಗಾಗುತ್ತೆ? ಗುರುಜಿ ನಿಮ್ ಬಾಯಿಂದ ಇದ್ ಬರ್ಲತ್ತಂದ ಹಂಗ ತೆಗಿಟ್ಟನ್ರಿ ಗುರುಜಿ. ಅವ್ರು ನಿಮ್ ಬಾಯಿಂದ ಇದ್ ಬ್ಯಾಡವಾ ಅಂದ್ರ ನನ್ ಗಂಡ ವಾಪಸ್ ಕೊಡಕಿದ್ದೀನಿ ಗುರುಜಿ. ನೀವ್ ಹೇಳಿದಾರಂದ್ರ ಇದ್ ಮಾಡ್ತೇನೆ ಗುರುಜಿ. ತಾಯಿ, ನಿನ್ನ ಮಗಳಿಗೆ ಅಥವಾ ಮಗಳ ನಾಳೆಗಳ ದೃಷ್ಟಿಯಿಂದ ಸ್ವಲ್ಪ ಆ ಬುದ್ಧಿಯನ್ನ ತಾಯಿಯಾದವಳು ಅವಾಗೆಲ್ಲ ಗಂಡ ಕೊಟ್ಟಾಗ ಜೀರಿಗೆ ಡಬ್ಬದೊಳಗೆ ಇಟ್ಕೊಳ್ತಿದ್ರಲ್ಲ, ಅದನ್ನ ಕಳ್ತಾನ ಅಂತ ಹೇಳೋಕ್ಕಾಗಲ್ಲ. ಅದೇ ಜೀರಿಗೆ ಡಬ್ಬದಲ್ಲಿ ಇಟ್ಕೊಂಡ ಆ ಹಣ
ಅದು ಸೋಪ್ ತರೋಕೋ ಗನ್ಕಡಿ ತರೋಕೋ ಕರ್ಪೂರ ತರೋಕೋ ಎಣ್ಣೆ ಖಾಲಿಯಾದ ಗಂಡ ಇರಲ್ಲ, ಅವಾಗ ಜೀರಿಗೆ ದಬ್ಬದಲ್ಲಿರೋ ಹಣವನ್ನೇ ಬಳಸ್ತಿದ್ಲು ಆ ತಾಯಿ. ಹೌದು ಗುರುಜಿ. ಹಾಗಾಗಿ ಮೇಲ್ನೋಟಕ್ಕೆ ಅವು ಕದಿಯುವಿಕೆ ಅಂತ ಅನಿಸಿದರೂ ಅದರ ಉದ್ದೇಶ ಶುದ್ಧವಾಗಿರುವುದರಿಂದ ಅವು ಕದಿಯುವಿಕೆ ಅಂತ ಅನ್ಸೋದಿಲ್ಲ. ಗುರುಜಿ ನಿನ್ನ ಎಲ್ಲಾ ಮಗಳಿಗೆ ಆಗಿಂದ ನಂಗಂತೂ ಅದ ಚಿಂತ್ರಿ ಗುರುಜಿ, ನನ್ ಮಗಳದ ಚಿಂತ್ರಿ, ನನಗೆ ಏನೋ ಚಿಂತೆ ಇಲ್ರಿ, ಮತ್ತೊಂದು ಚಿಂತೆ ಇಲ್ರಿ. ಇಲ್ಲವಾ ಏನೇ ಒಂದಕ್ಕೂ ಕಷ್ಟ ಬರ್ತಾವ, ಒಂದೊಂದ್ ಸುಖಾನು ಬರ್ತಾವ ಖರೆ, ಆದ್ರೂನು ಎಲ್ಲಾ ಕಲಿಯುಗ ಒಂದ್ ಸ್ವಲ್ಪ ಇದಾಗೈತಲ್ರಿ, ಒಂದ್ ಸ್ವಲ್ಪ ಬಾಳ್ ಚಿಂತೆ ಆಗುತ್ತವ. ಯಾವುದನ್ನು ತೀರ ಮನ್ಸಿಗೆ ತಗೊಂಡು ಗಾಬರಿ ಮಾಡ್ಕೊಂಡು ಅಯ್ಯೋ ಹಿಂಗಾಯ್ತು ಹಂಗಾಯ್ತು, ಏನೂ ಆಗಿಲ್ಲವ. ಒಳ್ಳೆ ಮನೆಗೆ ಹೋಗಿದ್ದೀಯಾ, ಒಳ್ಳೆಯವ್ರನ್ನೇ ಮದುವೆ ಆಗಿದ್ದೀಯಾ, ಎಲ್ಲ ಚೆನ್ನಾಗೇ ಇದೆ. ಹಳೇದನ್ನು ತುಂಬ ಈ ಹಸುಗಳು ಮೆಲ್ಕು ಹಾಕೊಂಡು ಕೂತ್ಕೊಳ್ತಾವಲ್ಲ, ಹಂಗೆ ಮೆಲ್ಕು ಹಾಕೊಂಡು ಕೂತ್ಕೊಬಾರ್ದು. ಹಳೇದ್ರಿಂದ ಪಾಠ ಕಲಿಬೇಕೆ ಹೊರತು ಅವುಗಳನ್ನ ಇವತ್ತಿಗೆ 8 ದಿನ ಆಯ್ತ್ರಿ ನನ್ ಗಂಡ ನಮ್ಮ ಅಣ್ಣಾಗ ಫೋನ್ ಹಚ್ಚಿ ಹೇಳ್ಯಾನ್ರಿ, ಅವಂದಂಗ ಸ್ವಂತ ಹೇಳ್ಯಾನ್ರಿ, ನನ್ ನನ್ ಫೋನ್ ಚೆಕ್ ಮಾಡಂಗಿಲ್ಲ, ನನ್ ಮನಿಗೆ ಯಾವಾಗ ಬಂದಿ ಕೇಳಂಗಿಲ್ಲ. ನನ್ಗ ಅದೋ ಒಂಥರ ದೊಡ್ಡ ಖುಷಿ ರೀ, ನಿಮ್ ಹೆಸರು ಬಂತಲ್ರಿ ಅಲ್ಲಿ, ನಂಗ್ ಫುಲ್ ಖುಷಿ ರೀ ಅಲ್ಲಿ. ಆಗ್ಲವ, ಸಂತೋಷ. ಅದು ನೀವು ಇಟ್ಟಿರೋ ಅಭಿಮಾನ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಬಹಳ ಖುಷಿ ಆಯ್ತು ನಿಮ್ಮ ಅಕ್ಕ ಅವ್ರನ್ನು ಕೇಳಿದೆ ಅಂತ ಹೇಳಿ. ನಿಮ್ಗೆ ಒಳ್ಳೇದಾಗಲಿ. ದೇವ್ರು ಗುರುಜಿ ನಮ್ಮ ಅಕ್ಕನ ಸಂಸಾರ ಇವಾಗ ಚಲೋ ನಡ್ದೈತಿ ಗುರುಜಿ. ನೀವು ಫೋನ್ ಹಚ್ಚಿ ಒಂದೂವರೆ ತಿಂಗಳಿಗೆ ಬೋರ್ ನಾವ ಹೊಡಿಸಿದ್ರಿ, ನನ್ ಗಂಡ ನನ್ನ ಕೂಡ ಹೊಡಿಸಿದ್ರಿ, ನೀರ್ ಚಲೋ ಬಿದ್ದೈತ್ರಿ. ಲವಣಿ ಮಾಡತಾಡ್ರಿ, ಈಗ ದಗಕ್ ಹೋಗೋ ಪರಿಸ್ಥಿತಿ, ಹೊರಗೆ ಹೋಗೋ ಪರಿಸ್ಥಿತಿ ಬಂದಿತ್ರಿ. ಮತ್ತ ಆಕಿ ಗಂಡ ಕುಡಿಯೋದು ಬಿಟ್ಟನ್ರಿ ಗುರುಜಿ. ಓಹೋ, ನಿಮ್ ಪ್ರೋಗ್ರಾಮ್ ಹಚ್ಚಿ ಇಡತಾಡ್ರಿ ಗುರುಜಿ, ಅವ್ರ ಮುಂದ ಅವ್ರ ಕುಡಿಯೋದು ಬಿಟ್ಟಾರ್ರಿ ಈಗ. ಅದು ನನಗೆ ನಿಮ್ಮ ಕಡೆ ಯಾರೋ ಹೆಣ್ಮಕ್ಳು ಹೇಳ್ತಾ ಇದ್ರು, ಗುರುಗಳೇ ನಿಮ್ಮ ಕಾರ್ಯಕ್ರಮ ಹಚ್ಚಿಬಿಟ್ಟು ನಾನು ಅಲ್ಲಿ ಇಡೋದು ಅಂದ್ರೆ ಒಂದು ದೀಪ ಹಚ್ಚಿಟ್ಟಂಗೆ ಅಂತ. ಹೌದು ಗುರುಜಿ, ನಂದು ಹಂಗಾಗಿದೆ. ಬೆಳಕು ಬರುತ್ತೆ, ಕತ್ಲೆ ತುಂಬಿದ ಮನೆಗೆ ಬೆಳಕು ಬಂದಂಗೆ. ಅದು ಅಂದ್ರೆ ಅವ್ರು ಹೇಳಿದ್ರು ಅಂತ ಹೇಳಿದೆ. ಅದು ನನ್ನ ಕಾರ್ಯಕ್ರಮ ಅಂತ. ಈ ವಿಚಾರಗಳನ್ನ ಹಚ್ಚಿಬಿಟ್ಟು ನಿಮ್ಮ ಪಾಡಿ ನೀವು ಕೆಲಸ ಮಾಡ್ಕೊಳ್ಳೋದಿದೆಯಲ್ಲ, ಅದು ಕತ್ತಲೆ ಮನೆಗೆ ಒಂದು ದೀಪ ಹಚ್ಚಿಟ್ಟಂಗೆ, ಬೆಳಕು ಇರುತ್ತೆ, ದಾರಿ ಕಾಣುತ್ತೆ ಅಂತ. ಹಂಗಾಗೈತ್ರಿ ಗುರುಜಿ. ನಾ ಈಗ ಒಂದ್ ಸ್ವಲ್ಪ ಸಿಟ್ ಮಾಡಿ ಮಲ್ಕೋತಾನಂತ ಹೇಳಿಲ್ಲ ಗುರುಜಿ. ನನ್ ಮಗ ಏನ್ ಮಾಡ್ತಾನ್ರಿ, ಗುರುಜಿ ಪ್ರೋಗ್ರಾಮ್ ಐತಿ ಹೇಳತ್ತ ತಂದ್ ತಲೆ ಬಿಂದಿಗೆ ಇಡ್ತಾರ, ನಾ ಎದ್ದ ಬಿಡ್ತೇನೆ. ಆಗ್ಲವ, ಸಂತೋಷ, ಬಹಳ ಖುಷಿ ಆಯ್ತು. ಆ ಕಡೆ ಬಂದಾಗ ಖಂಡಿತ ನಿಮ್ಮನ್ನೆಲ್ಲ ನಾನು ಭೇಟಿ ಮಾಡ್ತೀನಿ. ದೇವರು ನಿಮ್ಗೆ ಒಳ್ಳೇದು ಮಾಡ್ಲಿ, ಗಂಡನಿಗೆ ಆರೋಗ್ಯ ಕೊಟ್ಟು ಕಾಪಾಡ್ಲಿ, ನಿಮ್ಮ ಮಗಳಿಗೆ ಒಳ್ಳೇದಾಗ್ಲಿ, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ. ನಿಮ್ಮ ಮಾತು ಹೇಳ್ರಿ ಗುರುಜಿ, ನನ್ ಮಗ ಒಂದ್ ಸ್ವಲ್ಪ ಬಿಸ್ನೆಸ್ ಇದಾಗ ತಲೀನ, ಅವ್ರ ಪಪ್ಪ ಏನ್ ಮಾಡ್ತಾನ್ರಿ, ಒಟ್ಟ ನೌಕರಿ ಮಾಡೋದ್ ಬೇಡ, ಇರಾವ್ ಒಬ್ಬ ಮಗ ಅದ, ನಮ್ದ ಬಿಸ್ನೆಸ್ ಕಂಡಾಪಟ್ಟೆ ಐತಿ, ಬಿಸ್ನೆಸ್ ಮಾಡ್ಲಿ ಅಂತ ಅವ್ರ ಪಪ್ಪ ಅಂತಾನ್ರಿ. ಒಬ್ಬ ಮಗ ಅದೀಗ ಅದು ಅವ್ರ ತಂದೆ ನೋಡ್ಕೊಳ್ತಾರ ಅದನ್ನೆಲ್ಲ. ಈಗ ನೀನ್ ಅದಕ್ಕೆ ತುಂಬಾ ತಲೆ ಹಾಕ್ಲಿಕ್ಕೆ ಹೋಗ್ಬೇಡ. ಬಟ್ ಈಗ ಸುಮ್ಮನೆ ನಿನ್ ಪಾಡಿಗೆ ಇಷ್ಟು ಮಾತ್ರ ಬಗೆಹರಿದಿದೆಯಲ್ಲ, ದೇವ್ರೆ ಹಿಂಗೆ ನಡ್ಕೊಂಡು ಹೋಗ್ಲಪ್ಪ. ಇನ್ನು ಮಗಂದು ಅದೇನು ಅಂದ್ರೆ ಅದೆಲ್ಲ ಬೀಳೋದು ಹೇಳೋದು ಅದು ಇದ್ದಿದ್ದೆ, ಅದನ್ನ ಯಾರು ನಿಗದಿ ಮಾಡ್ಲಿಕ್ಕೆ ಆಗಲ್ಲ. ಆಯ್ತಲ್ಲ, ಮನೆ ಮನಸ್ಸುಗಳನ್ನ ನೆಮ್ಮದಿಯಾಗಿಟ್ಟುಕೊಂಡು ನಿನ್ಗೆ ಒಳ್ಳೇದಾಗ್ಲಿ ತಾಯಿ, ಶುಭವಾಗ್ಲವ್ವ. ಹಾ ಗುರುಜಿ. ಭಾಳ ಸಂತೋಷ. ಹೀಗೆ ಕೆಲವೊಬ್ಬರು ತಿದ್ದುಕೊಂಡ್ರು ಗಂಡಂದಿರು, ಅಯ್ಯೋ ನನ್ನ ಗಂಡ ತಿದ್ದುಕೊಂಡ ಗುರುಗಳೇ, ಅಥವಾ ನನ್ನ ಗಂಡ ಹಿಂಗೆ ಬದಲಾದ್ರು, ನನ್ನ ಗಂಡ ಹಿಂಗೆ ತಪ್ಪು ಒಪ್ಪಿಕೊಂಡ್ರು, ಅಥವಾ ಆ ಹೆಣ್ಣಿಂದ ದೂರ ಬಂದರು, ಅಥವಾ ಕುಡಿಯೋದು ಬಿಟ್ಟರು, ಇಂಥದ್ದೇನೋ ಕೇಳಿದ್ರೆ ಭಾಳ ಖುಷಿಯಾಗುತ್ತೆ ನನಗಂತೂ. ಅದು ಹೇಳ್ತಾರೆ, ನಿಮ್ಮ ಕಾರ್ಯಕ್ರಮ ಕೇಳಿ ನಾನು ಒಳ್ಳೆ ರೀತಿಯಲ್ಲಿ ಸಮಾಧಾನ ಮಾಡಿಕೊಂಡೆ, ನೆಮ್ಮದಿ ಸಿಕ್ತು. ಹಾಗೇನಿಲ್ಲ, ನನ್ನ ಅರ್ಹತೆ, ನನ್ನ ಯೋಗ್ಯತೆ ಖಂಡಿತ ಆ ಮಟ್ಟಿಗಿಲ್ಲ. ಒಳ್ಳೆ ಮಾತುಗಳಿಗೆ ಆಸಕ್ತಿ ಇದೆ. ಆ ಮಾತಿನಿಂದ ಭಗವಂತ ನನಗೊಂದು ತೇಜಸ್ಸು, ಒಂದು ವ್ಯಕ್ತಿತ್ವ ಕೊಟ್ಟಿದ್ದಾನೆ. ಅದು ನಿಮ್ಮ ದೊಡ್ಡತನ. ಯಾರೋ ನಮ್ಮ ಗುರುಗಳು ಹೇಳ್ತಾ ಇದ್ರು, ಯಾವುದೋ ಒಂದು ಕಾರ್ಯಕ್ರಮ, ಅವರು ಮಾತಿಗೆ ಸಲಗು ಗುರುಗಳನ್ನು ಹೊಗಳುತ್ತಾ ಇದ್ರು. ಆ ಕಡೆಯಲ್ಲಿ ಎಲ್ಲ ಆದಮೇಲೆ ಗುರುಗಳು ಹೋಗಿ, ಅಯ್ಯೋ ಅವರೆಲ್ಲ ದೊಡ್ಡತನ ಅವ್ರದ್ದು, ಅವರು ಹೊಗಳುತ್ತಾರೆ, ಆದರೆ ನೀವು ಯೋಚನೆ ಮಾಡಿ, ನಿಮ್ಮೆಲ್ಲರಿಗಿಂತ ನನ್ನ ಬಗ್ಗೆ ನನಗೇ ಚೆನ್ನಾಗಿ ಗೊತ್ತು, ನೀವು ಹೇಳಿದಷ್ಟು ಯೋಗ್ಯತೆ ನನಗಿಲ್ಲ, ನೀವೇನೋ ಹೊಗಳುತ್ತೀರಾ, ಆದರೆ ನನ್ನ ಬಗ್ಗೆ ನನಗೆ ಗೊತ್ತು ತಾನೆ, ನೀವು ಹೇಳಿದ್ದ ಆ ಮಟ್ಟಕ್ಕೆ ನಾನು ಯೋಗ್ಯನಲ್ಲ, ಎಲ್ಲವೂ ಕೃಷ್ಣನಿಗೆ ಅರ್ಪಣೆ ಅಂತ ಹೇಳಿ ಹೋದರು. ಅದು ಬಹಳ ದೊಡ್ಡತನ. ನಾನಲ್ಲದನ್ನು ನಾನು ಅಂತ ಹೇಳಿಕೊಂಡು ಓಡಾಡೋದಕ್ಕಿಂತ ನಾನು ಯಾವುದಲ್ಲವೋ ಅದು ಹೊಗಳುತ್ತಾರೆ ಜನ, ಅವ್ರಿಗೇನೋ ಒಂದು ಸಮಾಧಾನ ಪಾಪ ಅಂತಾರೆ. ಹಾಗೆ ಕೃಷ್ಣನಿಗೆ ಅರ್ಪಣೆ ಮಾಡಿಬಿಡಬೇಕು. ಬೆಳಿಗ್ಗೆ ಒಬ್ಬ
ಒಂದು ಹೆಣ್ಮಗಳು ಕೌನ್ಸ್ಲಿಂಗ್ ಬಂದಿದ್ದರು ಬೆಳಿಗ್ಗೆ ಎಲ್ಲ ಮಧ್ಯಾಹ್ನ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಒಂದು ಕೌನ್ಸ್ಲಿಂಗಲ್ಲಿ. ಆಕೆ ಹೇಳಿದರು, ನಾನು ಟೈಲರಿಂಗ್ ಮಾಡ್ತೀನಿ ಮತ್ತು ನಿಮ್ಮ ಕಾರ್ಯಕ್ರಮವನ್ನು ಆನ್ ಮಾಡಿಬಿಟ್ಟು ನಾನು ಅಲ್ಲಿ ಇಡ್ತೀನಿ ಅಂತ. ಆಕೆ ಎಷ್ಟು ಚೆನ್ನಾದ ಉದಾಹರಣೆ ಕೊಟ್ಟರು ಅಂದರೆ, ಒಂದು ಕತ್ತಲೆಯ ಮನೆಯಲ್ಲಿ ದೀಪ ಹಚ್ಚಿದಾಗ ಏನು ಬೆಳಕು ಕಾಣುತ್ತೋ ಮನಸ್ಸಿಗೆ ಒಂದು ಧೈರ್ಯ. ಬೆಳಕು ಅಂದ್ರೇ ಧೈರ್ಯ ಅಲ್ವಾ? ಇದಕ್ಕಿದ್ದ ಹಾಗೆ ಊಟ ಮಾಡ್ತಾ ಇದ್ದೀರಿ ಅಥವಾ ಮನೆ ರಾತ್ರಿ 8 ಗಂಟೆ 9 ಗಂಟೆ 10 ಗಂಟೆ ಆಗಿದೆ, ಕರೆಂಟ್ ಹೋಗ್ಬಿಡ್ತು, ಊರಲ್ಲೆಲ್ಲ ಕರೆಂಟ್ ಹೋಗ್ಬಿಡ್ತು, ಕಗ್ಗತ್ತಲು, ಆಚೆಗೆ ಬಂದು ನೋಡಿದ್ರೆ ಗೌ ಅನ್ನುತ್ತೆ ಕತ್ಲು. ಆಗ ಎಂಥವನಿಗೂ ಒಂದು ಏನೋ ಭಯ, ಕತ್ಲು ಅಂದರೆ ಭಯ, ಅಜ್ಞಾನವೇ ಭಯ. ತಕ್ಷಣ ಬೆಳಕು ಬಂದ್ಬಿಡ್ತು. ಆಹಾ, ಅಂದರೆ ನೋಡಿ, ಹಳ್ಳಿ ಕಡೆ ಅಥವಾ ಎಲ್ಲಾದರೂ ಕರೆಂಟ್ ಹೋಗಿ ರಾತ್ರಿ ಕತ್ತಲಿದ್ದಾಗ ಕರೆಂಟ್ ಹೋಗಿ ಬಂದುಬಿಟ್ರೆ, ಕರೆಂಟ್ ಬಂದ ತಕ್ಷಣ ಓ ದೇವರೇ ಅಂತ ಕೈ ಮುಗಿತಾರೆ. ಬೆಳಕೇ ಭಗವಂತ. ಅದಕ್ಕೆ ಬಹಳ ಹಿಂದೆಲ್ಲ ಯಾವ ದೇವರುಗಳು ಇರಲಿಲ್ಲ. ಒಂದು ದೀಪ ಹಚ್ಚಿ ಸೂರ್ಯನನ್ನೇ ದೇವರು ಅಂತ ಕಾಣ್ತಿದ್ದು, ಸೂರ್ಯ ಪ್ರತ್ಯಕ್ಷ ದೇವರು. ಹಾಗಾಗಿ ಈ ಕಾರ್ಯಕ್ರಮ ಗುರುಗಳೇ ಒಂದು ಕಾರ್ಯಕ್ರಮವನ್ನು ಆನ್ ಮಾಡಿ ಅಲ್ಲಿಡೋದು ಅಂದರೆ ಕತ್ತಲೆಯ ಮನೆಗೆ ಒಂದು ದೀಪ ಹಚ್ಚಿ ಇಟ್ಟಂಗೆ. ದೀಪ ಮನೆಯ ಕತ್ತಲನ್ನು ದೂರ ಮಾಡಿದ್ರೆ ಈ ಕಾರ್ಯಕ್ರಮ ಮನದ ಕತ್ತಲನ್ನು ದೂರ ಮಾಡುತ್ತೆ ಅಂತ. ಅದು ಅವ್ರ ದೊಡ್ಡತನ. ಬಟ್ ಇದಕ್ಕಿಂತ ಅದ್ಭುತವಾಗಿ ಹೇಳೋ ಮಹನೀಯರಿದ್ದಾರೆ. ಅವ್ರ ಮಾತು ಕೇಳಿ ಇನ್ನೂ ಚೆನ್ನಾಗಿ ಒಳ್ಳೆಯ ನೆಮ್ಮದಿ ಸಿಗುತ್ತೆ. ನಾನು ಅಲ್ಪ, ನನ್ನ ಶಕ್ತಿ ಇದ್ದಷ್ಟು ನಾನು ಹೇಳ್ಕೊಂಡು ಬರ್ತೀನಿ. ಏನೋ ನಿಮಗೆ ಇಲ್ಲಿಂದ ಒಂದು ನೆಮ್ಮದಿ ಸಿಗುತ್ತೆ ಅಂದರೆ ಅದು ಬಹಳ ಸಂತೋಷ. ಇದು ನನ್ನ ಮನಸ್ಸಿಂದ ಹೇಳ್ತೀನಿ. ಯಾಕಂದರೆ ನಾನು ಆ ಮಟ್ಟಿಗೆ ತಿಳಿದವನಲ್ಲ, ಆ ದಾರಿಯಲ್ಲಿದ್ದೀನಿ. ಒಂದು ದಿವಸ ಭಗವಂತನ ಅನುಗ್ರಹದಿಂದ ಅಪೂರ್ಣತೆಯನ್ನು ಸಂಪಾದಿಸ್ತೀನಿ. ಕಡಲಲ್ಲಿ ಅದೇನೋ ಹಂಬಲಿಸಿದೆ ಮನ ಅನ್ನೋ ಹಾಗೆ ಆ ಅನಂತವಾದ ಕಡಲಲ್ಲಿ ಲೀನವಾಗಿಬಿಡ್ತೀನಿ. ಹಾಗೆ ಆಗುವ ಮುನ್ನ ನಾನೂ ಕಲಿತು ನಿಮಗೂ ಏನೋ ಒಂಚೂರು ಹೇಳೋ ಪ್ರಯತ್ನ ಮಾಡ್ತೀನಿ. ಆದರೆ ತಿಳಿದ ಮಹನೀಯರು ತುಂಬ ಜನ ಇದ್ದಾರೆ. ಕೇಳಿ, ಎಲ್ಲರ ಮಾತನ್ನು ಕೇಳಿ, ಒಳ್ಳೆಯದಾಗಲಿ.